ಲಾಸ್ಟ್ ಬೆಂಚ್ ಅಲ್ಲಿ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇವತ್ತು PUC ಸೈನ್ಸ್ ಅಲ್ಲಿ 97% ಮಾಡಿದ ಅಂದ್ರೆ ನೀ ಕಾಪಿ ಮಾಡಿ ನಾನ್ ನೋಡಿ ಬರ್ದಿ ಅಕಸ್ಮಾತ್ ನಾನು ನಿಂಗೆ ತೋರ್ಸ್ಲಿಲ್ಲ ಅಂದ್ರೆ ನೀ ಫೇಲ್ ಹಾಕಿದ್ದೆ ಅಂತ ಹಾರ್ಡ್ ಅನ್ಸಿದ್ದೆ ಅಂದ್ರೆ ಸರಿ ನನಗೆ ಜಾಸ್ತಿ ಹೊತ್ತು ಕುಂದ್ರಕ್ ಆಗಂಗಿಲ್ಲ ಕುಂದ್ರಕ್ ಆಗಂಗಿಲ್ಲ ಓದ್ಲಿಕ್ಕೂ ಕೂಡ ಒಂದಿಷ್ಟ ಅಡಚಣೆ ಆಯ್ತೇನೋ ಅಂತ ನಮ್ಗೆ ಅನಿಸ್ತದ. ಮಾಡಿದ್ರಿ ಸರ್ ಲಾಸ್ಟ್ ಅಡ್ಮಿಷನ್ ನಂದು PUC ಗೌರ್ಮೆಂಟ್ ಕಾಲೇಜ್. ವರ್ಷಕ್ಕೆ ಮಾತ್ರ ಅವ್ರಿಬ್ಬರನ್ನ ತೆಗಿಬೇಕು, ಅವ್ರಿಬ್ಬರನ್ನ ದಾಟ್ಬೇಕು, ಫಸ್ಟ್ ಮಾತ್ರ ಬರ್ಬೇಕು. ಹೆಂಗಾರ ಮಾಡ ಫಸ್ಟ್ ಬಾ ನೋಡೋಣ. ಚಾಲೆಂಜ್ ರೀ ಅವತ್ರಿ ನಿಮ್ ತಂದೆಯವ್ರು ಕೊಟ್ಟ ಫಸ್ಟ್ ಟೈಮ್ ಚಾಲೆಂಜ್ ರೀ. ಇಷ್ಟು ಸ್ಟ್ರೆಂತ್ ಇದ್ದು ಎಲ್ಲಾರು ಮ್ಯಾನೇಜ್ ಮಾಡ್ತಾರ್ರಿ, ಪರ್ಸನಲ್ ಕೇರ್ ತಗೋತಾರ್ರಿ, ಕಾಲ್ ಮಾಡಿ ಮಾತಾಡ್ತಾರಿ ಸರ್, ಕಾಲ್ ಮಾಡ್ತಾರ್ರಿ. ಬೈಲಹೊಂಗಲದಲ್ಲಿ ಇರ್ತಕ್ಕಂಥ ಪದವಿ ಪೂರ್ವ ಸರ್ಕಾರಿ ಶಾಲೆ ಏನಿದೆ ಅಲ್ಲ, ಅದು ಅತ್ಯುತ್ತಮವಾದಂತಹ ಶಾಲೆ ಅಂತ ನಾವು ಕೇಳ್ಪಟ್ಟಿದೀವಿ. ಈ ಒರಿಜಿನಲ್ ಬಸವರಾಜ್ ಟರ್ನಿಂಗ್ ಪಾಯಿಂಟ್ ಆಗಿದ್ದ ಅಲ್ಲಿ. ಓಕೆ, ಅಲ್ಲಿಂದ ಜ್ಞಾನಜ್ಯೋತಿ ಸ್ಕೂಲ್ ನಲ್ಲಿ ನನ್ನ ಫ್ರಸ್ಟ್ರೇಷನ್ ಆಗೈತಿ, ಸ್ಟ್ರೆಸ್ ಆಗೈತ್ರಿ ಅದು. ಓಕೆ, PUC ಇಲ್ಲಿ ಬಂದಾಗ ಸೈನ್ಸ್ ಮಾಡ್ಬೇಕಂತದ ನಿಮ್ ಕನ್ಸಾಗಿತ್ತ, ಕುಟುಂಬದ ಕನ್ಸಾಗಿತ್ತ? ಈಗ ಏನೋ ಒಂದು ವರ್ಡ್ ನೋಡಿನಿ ಅಂದ್ರೆ ಸರಿ, ನೆಕ್ಸ್ಟ್ ದಿನ ಅದ ವರ್ಡ್ ನೋಡಿನಿ, ಅದ ಪೇಜ್ ಇದನ್ನ ಲೈನ್ ಅಂತ ಹೇಳ್ತೇನ್ರಿ ಸರ್ ನಾನು. ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಕ್ಕೆ ಆತನಿಗೆ ನಮ್ಮ ಒಂದು ಸಂಸ್ಥೆಯ ವತಿಯಿಂದ ಒಂದು ಕಿರುಕಾಣಿಕೆಯನ್ನು ನಾವು ನೀಡುತ್ತಿದ್ದೇವೆ. ಪ್ರೈವೇಟ್ ಕಾಲೇಜ್ ಕಸು ನಿಮ್ ದಿನ ಇಂಪ್ರೂವ್ ಆಗತ್ತೆ ಅಂತ ಹೇಳಲ್ಲ, ಹಚ್ಚಿದ್ವು ರೀ. ಹಚ್ಚಿದ್ವು 3 ದಿವಸ ಹೇಳಲ್ಲ, 3 ದಿವಸ 4ನೇ ದಿವಸಕ್ಕೆ ಒಲೆ ಅಂದ್ರು. ವಿದ್ಯಾರ್ಥಿ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶಂಭು. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಬಸವರಾಜ್ ಚೋಟಿ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾವು ತಿಳಿತಾ ಹೋಗೋಣ. ಅವರ ಜೀವನ, ಅವರ ಶಿಕ್ಷಣ ಮತ್ತು ಅವರ ಕನಸು ಏನಾಗಿತ್ತು ಅನ್ನೋದ ಸಂಪೂರ್ಣ ಮಾಹಿತಿಯನ್ನು ಒಂದು ಕಾರ್ಯಕ್ರಮದಲ್ಲಿ ನಾವು ಪಡಿತಾ ಹೋಗೋಣ. ಬಸವರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಸವರಾಜ್ ಅವರೇ, ಇವಾಗ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ನಾವು ವೀಕ್ಷಕರಿಗೆ ಮಾಡಿಕೊಡೋದಾದ್ರೆ. ನಮಸ್ಕಾರಗಳು. ನನ್ನ ಹೆಸರು ಬಸವರಾಜ್ ಭೀಮಪ್ಪ ಚೋಟಿ. ನನ್ನ ತಂದೆ ಹೆಸರು ಭೀಮಪ್ಪ ಬಸಪ್ಪ ಚೋಟಿ. ಅವರು ಹೊಲದಲ್ಲಿ ರೈತರಾಗಿದ್ದಾರೆ. ಮತ್ತೆ ವಿದ್ಯಾವತಿ ಭೀಮಪ್ಪ ಚೋಟಿ ನಮ್ಮ ತಾಯಿಯವರು. ನಿಮ್ಮ ತಾಯಿಯವರು? ಅವರು ಕೂಡ ಹೊಲಕ್ಕೆ ಹೋಗ್ತಾರೆ. ಓಕೆ, ಹೊಲಕ್ಕೆ ಹೋಗ್ತಾರೆ, ಹೌಸ್ ವೈಫ್. ಓಕೆ ಸರ್, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಅಂತ ಹೇಳಿ? ಟೋಟಲ್ 4 ಜನ. ಓಕೆ, ನಿಮ್ಮ ಅಣ್ಣ ತಮ್ಮ ಸಹೋದರ ಸಹೋದರಿ ಅಕ್ಕ ಅದಾರೆ ಸರ್. ಅಕ್ಕ ಇದ್ರ? ಅಕ್ಕ ಅವರ ಬಗ್ಗೆ ಪರಿಚಯ ಆದ್ರೆ? ಅಕ್ಕ ಹೆಸರು ಕೀರ್ತಿ ಚೋಟಿ. ಅವರು ಸೆಕೆಂಡ್ ಇಯರ್ ಸೈನ್ಸ್ ಮಾಡಿದ್ರು. ಈಗ BSc ಸೆಕೆಂಡ್ ಇಯರ್ ದಲ್ಲಿ ವ್ಯಾಸಂಗ ಮಾಡ್ತಾರೆ. ಓಕೆ, ಯಾವ ಊರಲ್ಲಿ ಮಾಡ್ತಾರೆ? ಅವರು ಇಲ್ಲಿ ಬೈಲಹೊಂಗಲದಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾರೆ, ವುಮೆನ್ಸ್ ಕಾಲೇಜ್. ಓಕೆ ಸರ್. ಸರ್, ಈಗ ನಿಮ್ಮ ಬಾಲ್ಯದ ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ ಸರ್? ಸರ್, ನಾನು UKG ಇಂದ SSLC ಮಟ್ಟ ಕಲ್ತಿದ್ದು ಜ್ಞಾನಜ್ಯೋತಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ದೊಡ್ಡವಾಡದಲ್ಲಿ. ಓಕೆ, ಸೊ ಒರಿಜಿನಲ್ ಬಸವರಾಜ್ ಟರ್ನಿಂಗ್ ಪಾಯಿಂಟ್ ಆಗಿದ್ದ ಅಲ್ಲಿ. ಓಕೆ, ಅಲ್ಲಿಂದ ಜ್ಞಾನಜ್ಯೋತಿ ಸ್ಕೂಲ್ ನಲ್ಲಿ. ಜ್ಞಾನಜ್ಯೋತಿ ಸ್ಕೂಲ್. ಆ ಸ್ಕೂಲ್ ಡೇಸ್ ಎಲ್ಲ ಯಾವ ತರ ಇತ್ತು ಸರ್? ನಿಮ್ ಶಿಕ್ಷಣ ಯಾವ ತರ ಇತ್ತು ಸರ್? ನಂದು ಹೇಳ್ಬೇಕಂದ್ರೆ ಸರ್, UKG ಇಂದ ರೀ 3rd ಸ್ಟ್ಯಾಂಡರ್ಡ್ ನಾನು ಬ್ಯಾಕ್ ಬೆಂಚರ್. ಸೊ ಹಂಗ ಒಂದಿನ ಇದನ್ನೈತ್ರಿ ಸರ್, ಫ್ರೆಂಡ್ಸ್ ಕ್ಲಾಶಸ್ ಆದ್ರಿ. ಸೊ ನಮ್ ಫ್ರೆಂಡ್ ಬಾಜುಕನ ಕುಂತೀನ್ರಿ ಸರ್, ಎಕ್ಸಾಮ್ನಾಗ್ರಿ ಅವ್ನ್ ನೋಡಿ ಬರ್ದೇನ್ರಿ, ಕಾಪಿ ಮಾಡಿ. ಕಾಪಿ ಮಾಡ್ತಾ ಇದ್ರಿ? ಕಾಪಿ ಮಾಡ್ತಿದ್ವಿ. ಓಕೆ, ಕಾಪಿ ಮಾಡಿದ್ರಿ. ಸೊ ರಿಸಲ್ಟ್ ಬಂತ್ರಿ ಸರ್. ನಂದು ಒಂದ್ ಸ್ವಲ್ಪ ಅಷ್ಟೇ ಈಕ್ವಲ್ ಇತ್ರಿ. ನನ್ನ ಅವನ ಎಬಿಸಿ ಕ್ಲಾಪ್ಸ್ ಇದನ್ ಮಾಡಿಸಿದ್ರಿ. ಸೊ ಅಪ್ರಿಶಿಯೇಟ್ ಮಾಡೋಣ. ನಮ್ ಫ್ರೆಂಡ್ ಏನಂದ್ರಿ, ಊಟಕ್ಕೆ ಕುಂತಾರಿ, ನಾ ಇದ್ದಲ್ಲಿ ನಿಂದ ಆಗೈತಿ ರಿಸಲ್ಟ್, ನಿಂದ ಏನ್ ಆಕೇತಿ. ಓಕೆ, ಸೊ ನೀ ಕಾಪಿ ಮಾಡಿ ನಾನ್ ನೋಡಿ ಬರ್ದಿ, ಅಕಸ್ಮಾತ್ ನಾನು ನಿಂಗೆ ತೋರ್ಸ್ಲಿಲ್ಲ ಅಂದ್ರೆ ನೀ ಫೇಲ್ ಹಾಕಿದ್ದೆ ಅಂತ ಅಂದ್ರಿ. ಒಂದ ಮಾತ್ರ ಅಷ್ಟು ಫ್ರೆಂಡ್ ಸರ್ಕಲ್ ನಲ್ಲಿ. ಸೊ ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗನ ಆ ನಮನಿ ಇದನ್ನ ಆಯ್ತ್ರಿ ಸರ್, ಒಂದ್ ಸ್ವಲ್ಪ ಆ ರೀತಿ ಅಸಹ್ಯ ಆಯ್ತ್ರಿ. ಸೊ ಆಗ ಇದನ್ ಮಾಡಿ ಸರ್, ನೆಕ್ಸ್ಟ್ ಇಯರ್ ಅವನ ಸೈಡ್ ಇದನ್ ಮಾಡ್ಬೇಕಂತೇಳಿ. ಸೊ ಆಗಿಂದ ನಾ 2 ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿದ್ರಿ. ಆರ್ಟ್ ಆಫ್ ನೋಟಿಸಿಂಗ್ ರೀ, ಆರ್ಟ್ ಆಫ್ ಲಿಸ್ನಿಂಗ್. ಇಷ್ಟೇ ಸರ್. ನಾ ವರ್ಕ್ ಮಾಡೋದಂದ್ರೆ ಹಾರ್ಡ್ ಏನ್ ವರ್ಕ್ ಮಾಡಂಗಿಲ್ಲ, ಸ್ಮಾರ್ಟ್ ಸ್ಟಡಿ ಅಷ್ಟೇ. ಅವ್ರ ಏನ್ ಹೇಳ್ತಾರ್ರಿ ಅದನ್ನಷ್ಟೇ ಕ್ಲಿಕ್ ಹೇಳ್ದನ್ರಿ. ಅವ್ರ ಏನ್ ಹೇಳ್ತಾರ್ರಿ ಅದನ್ನಷ್ಟು ಪರ್ಫೆಕ್ಟ್ ಮಾಡಿ ಅವತ್ತಿಂದ ಪರ್ಫೆಕ್ಟ್ ಮಾಡಿ ನಂದು ಕೆಲಸ ಮುಗಿತು. ಕಾಲೇಜಲ್ಲಿ ಸ್ಕೂಲಲ್ಲಿ ಇದ್ದಾಗ ಟೀಚರ್ಸ್ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಮಾತ್ರ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತಿದ್ರ ಅಂತ? ಅಷ್ಟೇ ಮಾಡ್ತೇನೆ. ಓಕೆ, ಮನೇಲಿ ಬಂದ್ರೆ ನೀವು ಸ್ಟಡಿ ಮಾಡೋದು ಯಾವ ತರ ಇತ್ತು ಸರ್? ಅದು ಮನೇಲಿ ಬಂದ್ರೆ ಅಲ್ಲಿ ಸ್ಕೂಲ್ ಒಳಗೆ ಏನ್ ಹೇಳ್ತಾರೆ ಅವತ್ತೇನ್ ಹೇಳ್ತಾರೆ ಅದನ್ನ ಬಂದ್ ಅಷ್ಟ ಮನಿಗ್ ಬಂದ್ ಅದನ್ನ ಮಾಡ್ತೀನಿ, ಅಷ್ಟ ಮಾಡ್ತೀನಿ. ಅವತ್ತಿಂದ ಪರ್ಫೆಕ್ಟ್ ಆದ್ರೆ ನಾನು ನೆಕ್ಸ್ಟ್ ಡೇ ಅದನ್ನ ನೋಡಕ್ ಹೋಗ್ತಿರ್ಕಿಲ್ರಿ. ಸೊ ಅದು ಪರ್ಫೆಕ್ಟ್ ಆದ್ರೆ ಮುಗಿತಿರ್ ಸರ್, ಹೊಳೆ ನಾ ಮರಿತಿರ್ಕಿಲ್ರಿ. ಓಕೆ, ನಿಮ್ ಬಾಲ್ಯದ ಜೀವನದಲ್ಲೂ ಕೂಡ ನೀವು ಇದೇ ರೂಢಿಸ್ಕೊಂಡ್ ಬಂದಿದ್ರ? ಇದೇ ರೂಢಿನ. ಓಕೆ, ಅವತ್ತು ನೀವು ಲಾಸ್ಟ್ ಬೆಂಚ್ ಅಲ್ಲಿ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇವತ್ತು PUC ಸೈನ್ಸ್ ಅಲ್ಲಿ 97% ಮಾಡಿದ ಅಂದ್ರೆ ಅದು ಯಾವ ತರ ಬದಲಾವಣೆ ಅಂತೇಳಿ? ಸೊ ಅದೇ ಸರಿ, ಯಾವಾಗ ನಾವು ಕಂಫರ್ಟ್ ಝೋನ್ ಒಳಗೆ ಇರ್ತೇವಲ್ಲ ಸರ್, ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದಾಗನ ನಾವೆಲ್ಲ ಅಚೀವ್ ಮಾಡಕ್ ಆಗ್ತೈತಿ ಸರ್. ಸೊ ಇದಂತ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಇರ್ಬೇಕು ಸರ್ ಲೈಫ್ ಒಳಗೆ. ಇವ್ರ ಫ್ರೆಂಡ್ಸ್ ಅಂತ ಹೇಳಿ ಅಂದ್ರು ಅವ್ರನ್ನ ಚಾಲೆಂಜ್ ತಗೊಂಡಿರ್ಕಿಲ್ಲ ಅಂದ್ರೆ ನಾ ಇವತ್ತು ಇಲ್ಲಿ ಇರ್ತಿರ್ಕಿಲ್ಲ. ಸೊ ಚಾಲೆಂಜ್ ತಗೋಬೇಕು ಸರ್, ಟೇಕ್ ಚಾಲೆಂಜ್. ಓಕೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ, SSLC ಜೀವನ. ಅದೊಂದು ಮೈಲಿಗಟ್ಟಾಗಿರುತ್ತೆ. ಓಕೆ, SSLC ಸರ್ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿದ್ರೆ? ಸೊ SSLC ಅಲ್ಲಿ ಅಲ್ಲಿ ನಮ್ಗೆ ಎಲ್ಲಾರು ಬೆಳಿಗ್ಗೆನೆ ಎಬ್ಸ್ತಿದ್ರಿ ಸರ್.
4 ಗಂಟೆಗೆ ಎಬ್ಸ್ತೇರಿ. ಓಕೆ ಸೊ ನಂದು ಇದನ್ನ ರಿಯಾಲಿಟಿ ಹೇಳ್ಬೇಕಂದ್ರೆ ಸರ್ ಅವ್ರು 4 o'clock ಅಂದ್ರೆ ಕ್ವಶನ್ ಹಾಕಿದ್ರಿ ಸಬ್ಜೆಕ್ಟ್ ಕ್ವಶನ್ ಹಾಕಿದ್ರೆ ಅಂದ್ರೆ ಅದಕ್ಕೆ ಆನ್ಸರ್ ಬರ್ದ್ರಿ ನಾವು ಫೋಟೋ ಹೊಡೆದು ಅದನ್ನ ವಾಟ್ಸಪ್ಗೆ ಮತ್ತೆ ಅವ್ರಿಗೆ ಇದನ್ರಿ ರೆಸ್ಪೆಕ್ಟೆಡ್ ಟೀಚರ್ಸ್ಗೆ ಹಾಕೋದ್ರಿ ಸರ್. ಓಕೆ ಸೊ ಆಗ ಏನಕ್ಕಿತ್ರಿ ಅವ್ರ ಕ್ವಶನ್ ಬಿಡಾನ ಬಡ ಆನ್ಸರ್ ಬರಿತೀನಿ ಸರಿ. ನನಗೆ ಬೆಳಿಗ್ಗೆ ಎದ್ದು ಓದೋದಂದ್ರೆ ಒಂದ್ ಸ್ವಲ್ಪ ತೆಲಿನೋರಿ ಆನ್ಸರ್ ಇದನ್ನ ಮಾಡಿ ಸೊಳ್ಳಿ ಮಕ್ಕೊಂಡ್ಬಿಡ್ತೀನಿ ನಾ. ಬೆಳಗಿನ ಸ್ಟಡಿ ನೀವು ಅಷ್ಟೊಂದು ಅವಾಯ್ಡ್ ಮಾಡ್ತಾ ಇದ್ದೀರಾ? ನಂದು ಈವ್ನಿಂಗ್ 2 hours ಸ್ಟಡಿ ಅಷ್ಟೇ ರೀ ಸರ್. 6 to 8 ಈಗಲೂ ಕೂಡ ಅದೇ ಅಭ್ಯಾಸ ಇದೆ? ಇವ್ರಿಗೂ ಅದೈತ್ರಿ ಸರ್. ಓಕೆ, ಅಂದ್ರೆ ಸೈನ್ಸ್ ಅಲ್ಲಿ ಇಷ್ಟೊಂದು ಪರ್ಸೆಂಟೇಜ್ ಮಾಡಿ ಕೂಡ ಇಷ್ಟ ರೀ ಟೈಮ್. ಅಂದ್ರೆ ನೀವು ಕಾಲೇಜಲ್ಲಿ ಇದ್ದಾಗ ಸ್ಟಡಿ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಿದ್ರ ಅಂತ ಹೇಳಿ ಟೀಚಿಂಗ್ ಟೈಮಲ್ಲಿ? ಹಾ ಸರ್ ಆಗರ್ ಸರ್ ಗ್ರಾಸ್ಪಿಂಗ್ ಪವರ್ ನಾ ಅದ ಹಿಂಟ್ ಸರ್. ನೀವು 4th ಸ್ಟ್ಯಾಂಡರ್ಡ್ ಇಂದ ಇಲ್ಲಿ ತನಕ ನಾ ಗ್ರಾಸ್ಪಿಂಗ್ ಪವರ್ ಇಂಪ್ರೂವ್ ಮಾಡ್ಕೊಂತಾನೆ ಬಂದೇನಿ ಸರ್. ಓಕೆ ಓಕೆ ಫೈನ್ ಸರ್. ಸೊ ಅದರಿಂದ ಲಿಸ್ನಿಂಗ್ ಒಂದ್ ಸ್ವಲ್ಪ ಫೋಕಸಿಂಗ್ ಆರ್ಟ್ ಆಫ್ ಲಿಸ್ನಿಂಗ್ ಬಾಳ ಇದನ್ನ ಫೋಕಸ್ ಮಾಡ್ತೇನೆ ಸರ್. ಲಕ್ಷಾಂತರ ರೈತ ಬಾಂಧವರ ಮನಗೆದ್ದ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಬಳ್ಳಿ ರವರ ಹೈಡ್ರಾಲಿಕ್ ನೇಗಿಲು. SLC ಮುಗಿದ ಮೇಲೆ ಓಕೆ PUC ಇಲ್ಲಿ ಬಂದಾಗ ಸೈನ್ಸ್ ಮಾಡೋಕಂತದ ನಿಮ್ ಕನಸಾಗಿತ್ತ ಕುಟುಂಬದ ಕನಸಾಗಿತ್ತ ಅಂತ ಹೇಳಿ? ಸೊ ನಂದ ಕನಸ್ರಿ. ಹಾ ಸರ್. ಈ ಫೀಲ್ಡ್ ಒಳಗೆ ಸೈನ್ಸ್ ಅಂದ್ರೆ ನಂದೇನ್ರಿ ಸೈನ್ಸ್ ಫೀಲ್ಡ್ ಒಳಗೆ ಸ್ಕೋಪ್ ಭಾಳ ಐತಿ. ಸೊ ನಾ ಇದ ಹೋದ್ನಿ ಅಂದ್ರ ನನಗೆ ಇನ್ನ ಅಪರ್ಚುನಿಟಿಗಳು ಭಾಳ ಸಿಗ್ತಾವ ಮುಂದಂತೆ ಇದ ಫೀಲ್ಡ್ ಬಂತು ಸರ್. ಅಂದ್ರೆ ನಿಮ್ದು ಏನಾಯ್ತು ಸರ್ ಡ್ರೀಮ್ ಆಗಿ ಏನಾಗಿತ್ತಂತೆ? ಡ್ರೀಮ್ ರೀ ಆಗ್ರಿ ಯಾವ್ರಿ ನಮ್ದು SSLC ಅದ ಇದ್ವಲ್ರಿ ಆಗ IAS ಅಂತ ಇತ್ರಿ ಸರ್. IAS ಮಾಡೋಕಂತ ಕನಸಾಗಿತ್ತು? IAS ಅಂತ ಕನಸಿತ್ರಿ. ಬಟ್ ಈಗ್ರಿ ಈಗ ಪ್ರೆಸೆಂಟ್ ರೀ. ಸೊ ಈಗೇನ್ ಟೆಕ್ನಾಲಜಿ ಏನ್ AI ಇಂಪ್ರೂವ್ ಆಗತ್ತಲ್ರಿ ಸರ್, ಓಕೆ ನಾನು ಅದ್ರಾಗ ಒಂದ್ ಪಾರ್ಟ್ ಆಗ್ಬೇಕ್ರಿ. ಓಕೆ. ಸೊ ಅದು ಇಂಪ್ರೂವ್ಮೆಂಟ್ ಆಗತ್ತಲ್ರಿ. ಸೊ ನಾನು ಅದ್ರಾಗ ಏನ್ರ ಅದು ಇನ್ನ ಇಂಪ್ರೂವ್ ಆಗತ್ತೆ ಸರ್. ಫ್ಯೂಚರ್ ಡೇಸ್ ಇನ್ನು AI ಪೂರ ಮತ್ತೆ ಗ್ರೋ ಗ್ರೋ ಆಗತ್ತೆ. ಸೊ ನಾನು ಆ ಟೆಕ್ನಾಲಜಿ ಗ್ರೋ ಆದ್ರ ನಾನೊಂದ್ ಪಾರ್ಟ್ ಆಗ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಓಕೆ. ಈಗ ಅದ್ರ ಸಂಬಂಧ ಸರ್ ನಾ 2nd PUC ಮುಗಿತಲ್ರಿ ಸರ್. ಸೊ ನಾ ಇಂಜಿನಿಯರಿಂಗ್ ಅನ್ನು AI ಡಾಟಾ ಸೈನ್ಸ್ ಅನ್ನ ತಗೊಂಡೇನಿ ಸರ್. AI ಡಾಟಾ ಸೈನ್ಸ್. ಓಕೆ ಸರ್. ಈಗ ನೀವು ವಿದ್ಯಾಭ್ಯಾಸ ಮಾಡ್ತಿರೋದು ಎಲ್ಲಿ ಅಂತ ಹೇಳಿ? ಈಗ ಜಸ್ಟ್ ನಂದು 2nd PUC ಮುಗಿತ್ರಿ ಸರ್. ಓಕೆ. KCET ರಿಸಲ್ಟ್ ಬಂತ್ರಿ 24,000 ರ್ಯಾಂಕಿಂಗ್ ರೀ. ಓಕೆ. ಸೊ ಕೌನ್ಸಿಲಿಂಗ್ ಅಟೆಂಡ್ ಆಗಿನಿ ಸರ್. ನನಗೆ ಕಾಲೇಜ್ ಸೀಟು ಅಲಾಟ್ ಆಗಿತ್ತು. ಸೊ ಇನ್ ಅಡ್ಮಿಷನ್ ಐತ್ರಿ ನೆಕ್ಸ್ಟ್. ಎಲ್ಲಿ? SG ಬಾಳೆಕುಂದ್ರಿ ಕಾಲೇಜ್ ಬೆಳಗಾವಿ ಶಿವಬಸವನಗರ್. ಹಾ ಸರ್. ಸರ್ ಈಗ ನೀವು ಸೈನ್ಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಸೈನ್ಸ್ ಅಲ್ಲಿ ನೀವು 97% ಮಾಡಿದ್ರೆ PUC ನಲ್ಲಿ. ಸರ್ ನಿಮ್ಮ ಕಾಲೇಜಿನ ಲೈಫ್ ಬಂದಾಗ PUC ಕಾಲೇಜ್ ಲೈಫ್ ಬಗ್ಗೆ ಬಂದಾಗ ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ನಂದು 10th ಪಾಸ್ ಔಟ್ ಆದ್ರಿ ಸರ್. ನಮ್ದು ಸರ್ ಇದ್ರಿ ಒಬ್ರಿ. ಸೊ ಗೌರ್ಮೆಂಟ್ ಕಾಲೇಜ್ ಏನ್ ಬೇಡ, ಪ್ರೈವೇಟ್ ಕಾಲೇಜ್ ಐತಿ. ಓಕೆ. ಸೊ ಪ್ರೈವೇಟ್ ಕಾಲೇಜ್ ಆದ್ರೆ ನಿನಗೆ ಜಾಸ್ತಿ ಕನ್ಸರ್ನ್ ತಗೋತಾರು, ಜಾಸ್ತಿ ನಿನಗೆ ಇನ್ನ ಇಂಪ್ರೂವ್ ಮಾಡ್ಕೋ ಇದನ್ ಮಾಡ್ಕೋ ಸ್ಕಿಲ್ಸ್ ಎಲ್ಲ ಹೇಳ್ತಾರ ಅಂತ ಅಲ್ಲಿ ಹಚ್ಚಿರಿ ಸರ್. ಸೊ ನನಗೆ ನನಗೆ ಅಲ್ಲಿ ಹಾರ್ಡ್ ಅನ್ಸಿದ್ದೇನ್ರಿ ಸರ್, ನನಗೆ ಜಾಸ್ತಿ ಹೊತ್ತು ಕುಂದ್ರಕ್ ಆಗಂಗಿಲ್ರಿ, ಕುಂದ್ರಕ್ ಆಗಂಗಿಲ್ರಿ. ಮತ್ತ ಅದೇನ್ ಹೆಂಗ ಆಕತ್ತಂದ್ರೆ ಸರ್ ನನಗೆ ಒಂಥರ ಜೈಲ್ನ ಹಾಕಿದಂಗ. ಸೊ ನಾ ಮನಿ ಬಿಡುದು 7 ಗಂಟೆಗೆ. ನಂದು ಒಂದ ಬಸ್ ರೀ ಸರ್ ನಮ್ಮೂರಿಂದ ರೀ, ಎಡಹಳ್ಳಿಯಿಂದ ಇಲ್ಲಿಗೆ ಬೈಲಮಲ್ಕ ಒಂದ ಬಸ್ ರೀ ಬೆಳಿಗ್ಗೆ. ಸೊ ಅದು 6:45 ಬರ್ತೈತ್ರಿ ಸರ್. ನಾ ಕರೆಕ್ಟ್ 6 ಗಂಟೆಗೆ ಹೇಳ್ತಾನೆ ಸರ್. ಈಗೂ ರೀ 6 ಗಂಟೆಗೆ ಹೇಳ್ತಾನ್ರಿ. ಅದಕ್ಕೆ 1 ನಿಮಿಷ ಹೆಚ್ಚಿಗೆ ಕಡಿಮೆ ಮಾಡಂಗಿಲ್ರಿ. 6 ಗಂಟೆಗೆ ಹೇಳ್ತೇನ್ರಿ, ಬಡ ರೆಡಿ ಹಾಕಿನ್ರಿ, ಕಾಲೇಜ್ ರೆಡಿ ಆಗಿ ಬರ್ತೇನ್ರಿ ಸರ್. ನೋಬೆಲ್ ಕಾಲೇಜ್ ಹಚ್ಚಿದಾಗ ಏನಾಯ್ತ್ರಿ ಸರ್, ಇಲ್ಲಿ ಬರೋಡ್ಕ 7:45 ಅದು ಹಾಕಿತ್ರಿ ಸರ್. ಸೊ ನಾ ಮತ್ತು ರಿಟರ್ನ್ ಮನಿಗೆ ಹೋಗ್ಬೇಕನ್ನೋ 7:45 ಆಕೈತಿ. ಓಕೆ. ಸಂಜೆ ಮತ್ತೆ 7:45 ಆಗೋದು. ಹಾ ನನ್ನ ಫ್ರಸ್ಟ್ರೇಷನ್ ಆಕೈತಿ, ಸ್ಟ್ರೆಸ್ ಆಕೈತ್ರಿ ಅದು. ಸೊ ನನ್ ಕೆಲಸ ಮಾಡಕ್ ಸದ್ಯಕ್ಕೆ ನನಗೆ ಏನ್ ಸ್ಕಿಲ್ಸ್ ಅದಾವ್ರಿ ನನಗೆ ಇಂಪ್ರೂವ್ ಮಾಡಕ್ ನನಗೆ ಟೈಮ್ ಸಿಗ್ಲಿಲ್ರಿ. ಸೊ 3 days ಅಷ್ಟೇ ಹೋಗೇನ್ರಿ ಸರ್ ನಾನು ಹೋಗಲ್ ಕಾಲೇಜ್. 3 days ಆಯ್ತ್ರಿ. 3ನೇ ದಿನ ಬಂದ್ರಿ ಕಾಲೇಜಿಂದ ರೀ. ನಾವ್ ಅಪ್ಪಾಜಿ ಅದು ಕುಂತಿದ್ರಿ, ಪಾಪ ನಂಗೆ ಆಗೋದಿಲ್ಲ, ನಂಗೆ ಗೌರ್ಮೆಂಟ್ ಕಾಲೇಜ್ ಹೋಗ್ತಾನೆ ಅಂದ್ರೆ ನಂದು ಏನೈತ್ರಿ, ನಮ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲಾರು 80% ಆಫ್ ದ ಸ್ಟೂಡೆಂಟ್ಸ್ ಎಲ್ಲರೂ ಗೌರ್ಮೆಂಟ್ ಕಾಲೇಜ್ ಇಲ್ಲೇ ಹಚ್ಚಿದ್ರಿ, ಇಲ್ಲೇ ಇದ್ರಿ. ಸೊ ನಾ ಒಬ್ಬ ಸರ್ ಇಲ್ರಿ ಬೇರೆ ಕಾಲೇಜ್ ಹಚ್ಚಿನ್ರಿ. ಸೊ ಹಂಗಾಗಿ ಫ್ರೆಂಡ್ಸ್ ಎಲ್ಲಾರು ಇಲ್ಲೇ ಅದಾರು. ಕಾಲೇಜ್ ಟೈಮಿಂಗ್ ಆಗ ನಂದು 8 to 12 o'clock ಅಷ್ಟೇ ಐತ್ರಿ ಸರ್. 12:30 ಎಲ್ಲಿ ತನ ಅಷ್ಟೇ ಐತ್ರಿ ಸರ್ ಹಾಫ್. ಸೊ ನನಗೇನ್ ಅನ್ಸ್ತಿ, ಇಲ್ಲಪ್ಪ ನನಗಂತೂ ಆಗಂಗಿಲ್ಲ ಇಷ್ಟೊತ್ತಂತ್ರ ಅಂದ್ರೆ ಇದು ಸೇಮ್ ಸ್ಟಾರ್ಟಿಂಗ್ ಟೈಮ್ ಅಂತೂ ಸೇಮ್ ರೀ, ಆ ಕಾಲೇಜ್ ಈ ಕಾಲೇಜ್ ರೀ. ನನಗಂತೂ ಅಷ್ಟೊತ್ತನ ಕುಂದ್ರಕ್ ಆಗಂಗಿಲ್ಲ, ಇಲ್ಲೇ ಹಚ್ಚನಂತ ಇಲ್ಲಿ ಬನ್ರಿ ಸರಿ. ಲಾಸ್ಟ್ ಅಡ್ಮಿಷನ್ ನಂದರಿ ಸರ್, ಫಸ್ಟ್ ಇಯರ್ ಲಾಸ್ಟ್ ಅಡ್ಮಿಷನ್ ಆಯ್ತು. ನಿಮ್ಮ ಆ ಕಾಲೇಜ್ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜಿಂದ ಗೌರ್ಮೆಂಟ್ ಸ್ಕೂಲ್ಗೆ ಬರಕ್ಕೆ ನಿಮ್ಗೆ ನಿಮ್ಮ ಮನೇಲಿ ಒಪ್ಪಿದ್ರ ಅಂತ ಹೇಳಿ? ಹಾ ರೀ ಒಪ್ಪಿದ್ರಿ. ನಾ ಕೇಳ್ರಿ ನನಗೆ ಅಂದ್ರೆ ಅವ್ರಿಗೆ ಒಂದು ಇದನ್ನ ಐತ್ರಿ ಸರ್, ಗೌರ್ಮೆಂಟ್ ಕಾಲೇಜ್ ಹೆಂಗ ಅಂತ ಹೇಳಿ. ಸೊ ಬಟ್ ನಾ ಏನೇನಿ ನಾ ಓದ್ತೇನೆ, ನನ್ ಮೇಲೆ ನೀ ಇದನ್ನ ಐತ್ಲ ಓದ್ತಾನ ಅಷ್ಟೇ ಏನ್ರಿ ನಾ ರೀ. ಸೊ ಅವ್ರಿಗೆಲ್ಲಾ ಒಪ್ಪಿಸ್ಕೊಂಡ್ ಅದ್ರ ನೆಕ್ಸ್ಟ್ ಡೇನ ರೀ 4th ಡೇನ ರೀ ಅಲ್ಲಿಂದ ಬಂದ್ ಇಲ್ಲಿ ಅಡ್ಮಿಷನ್ ಮಾಡೀನಿ ಸರ್. ಲಾಸ್ಟ್ ಅಡ್ಮಿಷನ್ ನಂದ PUC ಗೌರ್ಮೆಂಟ್ ಕಾಲೇಜ್. ಹಾ ಇಲ್ಲಿ ಬಂದ್ ಅಡ್ಮಿಷನ್ ಮಾಡಿ ಲಾಸ್ಟ್ ಅಡ್ಮಿಷನ್ ನಂದ್ರಿ. ಲಾಸ್ಟ್ ಅಡ್ಮಿಷನ್. ಓಕೆ ಸರ್. ನಿಮ್ಮ PUC ನಲ್ಲಿ ಬಂದಾಗ ಸರ್ಕಾರಿ ಶಾಲೆ ಅಂತ ಹೇಳ್ತಾರ, ಕೆಲವು ಜನಕ್ಕೆ ಸರ್ಕಾರಿ ಶಾಲೆ ಅಂತ ಬಂದಾಗ ಒಂದು
ಒಂದು ಒಪಿನಿಯನ್ ಬಂದ್ಬಿಡುತ್ತೆ ಸಡನ್ಲಿ ಅಷ್ಟೊಂದು ಫೆಸಿಲಿಟಿ ಇರಲ್ಲ ಅಂತ ಹೇಳಿ. Yes, sir. ಬಟ್ ನಾವು ಕೇಳಿದ ಮಟ್ಟಿಗೆ, ನಾವು ನೋಡಿದ ಮಟ್ಟಿಗೆ, ಓಕೆ, ಬೈಲಹೊಂಗಲದಲ್ಲಿರ್ತಕ್ಕಂಥ ಪದವಿ ಪೂರ್ವ ಸರ್ಕಾರಿ ಶಾಲೆ ಏನಿದೆ ಅಲ್ಲ, ಅದು ಅತ್ಯುತ್ತಮವಾದಂತಹ ಶಾಲೆ ಅಂತ ನಾವು ಕೇಳ್ಪಟ್ಟಿದ್ದೀವಿ, ಮತ್ತೆ ನಾವು ಕಣ್ಣಾರೆ ನೋಡಿದೀವಿ ಕೂಡ. 100%. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್, ಯಾವ ತರ ನಿಮಗೆ ಸೈನ್ಸ್ ಅಲ್ಲಿ ಫೆಸಿಲಿಟಿ ಇತ್ತು, ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾವ ತರ ಸಹಕಾರಿ ಆಗಿತ್ತು ಅಂತ ಹೇಳಿ? ಸರ್ ನಾ ಬಂದಾಗ ಅಷ್ಟೊಂದೇನು ಇಂಪ್ರೂವ್ಮೆಂಟ್ ಹಾಕಿಲ್ಲ ಸರ್. ನಾವು ಬಂದಾಗ ರೀ ಸರ್, ನಾ ಅಲ್ಲಿಂದ ಫಸ್ಟ್ ಇಲ್ಲಿ ಏನ್ ಅಡ್ಮಿಷನ್ ಮಾಡಿನಲ್ರಿ ಆಗ್ರಿ. ಸೊ ನೆಕ್ಸ್ಟ್ ಏನ್ ಆಗೈತ್ರಿ, ಇಂಪ್ರೂವ್ಮೆಂಟ್ ಆಗೈತ್ರಿ. ನನಗ ಅಷ್ಟು ಐಡಿಯಾ ಇರಕಿಲ್ರಿ ಇಲ್ಲಿ ಯಾರು ಹಿಂದೆ ಇದನ್ನ ಹ್ಯಾಂಡ್ಸ್ ಯಾರು ಅದಾವು, ಈ ಕಾಲೇಜ್ ಇಂಪ್ರೂವ್ಮೆಂಟ್ ಯಾರ್ಯಾರು ಮಾಡ್ತಾರಂತ ಗೊತ್ತಿರಕಿಲ್ಲ ಸರ್. ಸೊ ಈ ಕೌಜಲ್ಗಿ ಸರ್ ಆಯ್ತು, ಇವರೆಲ್ಲಾರು. ಸೊ ಅವರೆಲ್ಲ ಆಮೇಲೆಲ್ಲ ಇದನ್ನ ಮಾಡ್ಕೊಂತ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಬರಾಕತ್ತ ಸರ್. ಅಂದ್ರ ಸ್ಟ್ರೆಂತ್ ಹೆಂಗ್ ಇನ್ಕ್ರೀಸ್ ಆತಲ್ರಿ, ಹಂಗ ಎಲ್ಲಾರು ಟಾಯ್ಲೆಟ್ ರೂಮ್ಸ್ ಐತ್ರಿ, ಅವನ್ನೆಲ್ಲ ರೀ ವಾಶ್ರೂಮ್ಸ್ ಐತ್ರಿ, ಅವನ್ನೆಲ್ಲ ಬಿಲ್ಡ್ ಮಾಡಿರಿ. ಸೊ ನೆಕ್ಸ್ಟ್ ರೀ ಹುಡುಗರು ಕುಂದ್ರಕ್ರಿ ಕ್ಲಾಸ್ ರೂಮ್ ಇದನ್ನ ಐತ್ರಿ ಸರ್, ಸ್ಕೇರ್ಸಿಟಿ. ಓಕೆ. ಸೊ ಅವ್ರ ಮತ್ತ ಕ್ಲಾಸ್ ರೂಮ್ಸ್ ಕರ್ಸಾಕ್ ಮತ್ತ ಅದನ್ನೆಲ್ಲ ಇದನ್ನ ಮಾಡಿ ಸರ್, ವ್ಯವಸ್ಥೆ ಮಾಡ್ಯಾರಿ. ಸೊ ಹಂಗ ಬಿಲ್ಡ್ ಮಾಡ್ಕೊಂತ ಈಗ ಒಂದ್ ಎತ್ತರಕ್ಕೆ ಹೋಗೈತ್ರಿ ಸರ್ ಕಾಲೇಜ್. ಓಕೆ, ನಿಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಹೇಳೋದ ಸರ್? ಸೌಲಭ್ಯಗಳು ಅಂತ ಹೇಳ್ಬೋದಂದ್ರೆ ಸರಿ, ಸ್ಮಾರ್ಟ್ ಬೋರ್ಡ್ ಎಲ್ಲ ಕ್ಲಾಸಸ್ ವಿದ್ಯಾರ್ಥಿ ಇದನ್ರಿ ವಿಜ್ಞಾನ ವಿಭಾಗ ಎಲ್ಲ ಸೈನ್ಸ್ ಸ್ಟ್ರೀಮ್ ಎಲ್ಲಾಕು ಇದನ್ನ ಅದಾವ್ರಿ ಸರ್. ಮತ್ ಬೆಳಿಗ್ಗೆನ ನಮ್ದು ಇದನ್ ಸರ್ ಟೈಮ್ ಟೇಬಲ್ ಇತ್ರಿ ಯಾರಿ 8 ರಿಂದ 12 ಸರ್. ಸೊ KCET JEE ಮತ್ತ ನೀಟ್ ರೀ ಸರ್. ಈ ಹುಡುಗರಿಗೆ ಹೋಗಿ ಅಕಸ್ಮಾತ್ ಒಬ್ಬೊಬ್ರು ಅಫೋರ್ಡ್ ಮಾಡಕ್ ಆಗಂಗಿಲ್ಲ ಕೋಚಿಂಗ್, ಹೊರಗಾಯ್ತು ಆನ್ಲೈನ್ ತಗೋಕ್ ಆಗಂಗಿಲ್ಲ. ಸೊ ಫ್ರೀ ಕೋಚಿಂಗ್ ರೀ ಸರ್ ಇಲ್ರಿ ನಮ್ ಕಾಲೇಜ್ ಒಳಗ ಸೈನ್ಸ್ ಟೀಮ್ ನಲ್ಲಿ ಫ್ರೀ ಇದು ಕೋರ್ಸ್ ಅನ್ನ ಐದ ಮಾಡ್ತೀರಿ ಸರ್. ಕಾಲೇಜ್ ಡೇಸ್ ಬಿಟ್ಟು ವಾಪಸ್ ಟೈಮಿಂಗ್ ಬಿಟ್ಟು ಸೊ 2 ಕ್ಲಾಸಸ್ ಇರ್ತಿದ್ರಿ ಸರ್. 2 ಕ್ಲಾಸಸ್ ಬೆಳಿಗ್ಗೆ ಒಂದ್ರಿ, ಈವ್ನಿಂಗ್ ಒಂದ್ರಿ. ಓಕೆ. ಸೊ ಹಂಗ ಎಲ್ಲಾ ಇದನ್ನ ಕೊಟ್ರಿ ಸರ್, ನಮ್ ಫೆಸಿಲಿಟಿ ಕೊಟ್ರಿ. ಆಮೇಲೆ ಕುಡಿಯೋ ನೀರಿಂದ ಒಂದಿಟ್ಟು ವ್ಯವಸ್ಥೆ ಅಷ್ಟು ಸರಿ ಹಾಕಿಲ್ರಿ. ಸೊ ಅದನ್ನು ಮಾಡಿರಿ. ಹೌದು. ಆಮೇಲ್ರಿ ಮತ್ರಿ ಲ್ಯಾಬ್ಸ್ ರೀ ಸರ್. ಮೇನ್ ಬರೋದನ್ನ ಲ್ಯಾಬ್ಸ್ ಇಂದ ಸರ್. ಸೈನ್ಸ್ ಲ್ಯಾಬ್ಸ್ ಅನ್ನ. ಸೊ ನಮ್ ಕಾಲೇಜ್ ಒಳಗೆ ಒಂದ್ ಸ್ಪೆಷಾಲಿಟಿ 2 ಲ್ಯಾಬ್ ಅದಾವ್ರಿ ಸರ್. ಫಿಸಿಕ್ಸ್ 2 ರೀ, ಕೆಮಿಸ್ಟ್ರಿ 2 ರೀ, ಬಯೋ 2 ರೀ. ಪ್ರತಿಯೊಂದು ಸಬ್ಜೆಕ್ಟ್ ಕೂಡ 2 ಲ್ಯಾಬ್ಸ್ ಇದೆ. 2 ಲ್ಯಾಬ್ಸ್ ಅದಾವ್ರಿ ಸರ್. ಓಕೆ. ಸೊ ಇಕ್ವಿಪ್ಮೆಂಟ್ಸ್ ಆಯ್ತು ವೆಲ್ ವರ್ಸ್ರಿ ಸರ್. ಎಲ್ಲಾರು ಟೀಚರ್ಸ್ ಅನ್ನು ಅದನ್ನ ಹೇಳ್ತಾರೆ ಸರ್. ಎಲ್ಲಾ ಗುಡ್ ವೆಲ್ ಅಂಡ್ ಗುಡ್ ಐತ್ರಿ ಸರ್. ಇಕ್ವಿಪ್ಮೆಂಟ್ಸ್ ಐತ್ರಿ, ಮತ್ರಿ ಟೀಚಿಂಗ್ ಐತ್ರಿ, ಎಲ್ಲಾ ಮ್ಯಾನುವಲ್ಸ್ ಐತ್ರಿ, ಜರ್ನಲ್ಸ್ ಐತ್ರಿ, ಎಲ್ಲಾ ಅಲಾಟ್ ಮಾಡ್ತಾರ್ರಿ. ಇಷ್ಟೊಂದು ಸೌಲಭ್ಯಗಳು ಇರೋದ್ರಿಂದ ನಿಮಗೆ PUC ನಲ್ಲಿ ಕೂಡ ಇಷ್ಟೊಂದು ಪರ್ಸೆಂಟೇಜ್ ಮಾಡಕ್ಕೆ ತುಂಬಾ ಸಹಕಾರಿ ಅಂತ ಅನ್ಸುತ್ತೆ. ಎಸ್ ಸರ್, ಎಸ್ ಸರ್. ಹನುಮಂತು, ನಮ್ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋ ತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಓಕೆ ಸರ್, ನಿಮ್ಮ ಕಾಲೇಜಲ್ಲಿ ಬಂದಾಗ, PUC ಕಾಲೇಜಲ್ಲಿ ಬಂದಾಗ, ಓಕೆ, ಟೀಚರ್ಸ್ ಎಲ್ಲ ಯಾವ ತರ ನಿಮಗೆ ಸಹಕಾರ ಮಾಡ್ತಾರೆ? ಟೀಚಿಂಗ್ಸ್ ಯಾವ ತರ ಇರುತ್ತೆ ಅಂತ ಹೇಳಿ? ಟೀಚಿಂಗ್ಸ್ ರೀ, ಗೌರ್ಮೆಂಟ್ ಕಾಲೇಜ್ ಸ್ಟ್ರೆಂತ್ ನೋಡಿದಾಗ ಎಲ್ಲರಿಗೂ ಅನ್ಸೋದು ಏನಂದ್ರೆ ಕೇರ್ ತಗೊಂಗಿಲ್ಲ, ಪರ್ಸನಲ್ ಕೇರ್ ಇರಂಗಿಲ್ಲ ಅಂತ. ಸೊ ಬಟ್ ಇಲ್ಲಿ ನಮ್ ಕಾಲೇಜ್ನಾಗ ಡಿಫರೆಂಟ್ ಐತ್ರಿ ಸರ್. ಇಷ್ಟು ಸ್ಟ್ರೆಂತ್ ಇದ್ರು ಎಲ್ಲಾರು ಮ್ಯಾನೇಜ್ ಮಾಡ್ತಾರ್ರಿ, ಪರ್ಸನಲ್ ಕೇರ್ ತಗೋತಾರ್ರಿ, ಕಾಲ್ ಮಾಡಿ ಮಾತಾಡ್ತಾರಿ ಸರ್. ಕಾಲ್ ಮಾಡ್ತಾರ್ರಿ. ಆಮೇಲೆ ಏನ್ರ ಇಂಪಾರ್ಟೆಂಟ್ ಇದ್ರೆ ನೋಟ್ಸ್ ಬಿಡ್ತಾರ್ರಿ, ಸೆಂಡ್ ಮಾಡ್ತಾರ್ರಿ. ಎಲ್ಲಾರಿ ಅಸೈನ್ಮೆಂಟ್ಸ್ ರೀ, ಒಂದೊಂದ್ ಪರ್ಟಿಕ್ಯುಲರ್ ಒಂದ್ ಚಾಪ್ಟರ್ ಆಯ್ತಂದ್ರೆ ಆ ಪರ್ಟಿಕ್ಯುಲರ್ ಚಾಪ್ಟರ್ ಮೇಲೆ ಒಂದೊಂದು ಅಸೈನ್ಮೆಂಟ್ ಕೊಡ್ತಾರೆ ಸರ್. ಸೊ ಅವನ್ನೆಲ್ಲ ಕಂಪ್ಲೀಟ್ ಮಾಡಿ ನಾವು ಕೊಟ್ಟು ಅದ್ರ ಏನ್ರ ಒಂದ್ ಮಿಸ್ಟೇಕ್ ಇರೋದು ಹೊಳ್ಳಿ ಬರ್ತೀವ್ರಿ ಸರ್. ಅದನ್ನೆಲ್ಲ ಕರೆಕ್ಷನ್ ಮಾಡಿ ಕೊಡ್ತಾರ್ರಿ, ಎಲ್ಲ ಬರಬ್ಬರ್ ಮಾಡ್ತಾರ್ರಿ. ಓಕೆ, ನಿಮ್ ಕಾಲೇಜಲ್ಲಿ ಬಂದಾಗ ನಿಮಗೆ ಬೆಸ್ಟ್ ಟೀಚರ್ ಯಾರು ಅಂತ ಹೇಳಿ? ಯಾಕೆ ಬೆಸ್ಟ್ ಟೀಚರ್? ಎಲ್ಲಾರು ಬೆಸ್ಟ್ ಟೀಚರ್ಸ್ ಅನಿಸ್ತಾರೆ ಸರ್ ನನಗ. ಹಂಗೇನ್ ಇದನ್ನ ಪರ್ಟಿಕ್ಯುಲರ್ ಒಬ್ಬ ವಿದ್ಯಾರ್ಥಿಗೆ ನಮ್ಗೆ ಇವ್ರು ಬೆಸ್ಟ್ ಅಂತ ಒಬ್ಬರಿಗೆ ಇರ್ತಾ ಅಂತ ಹೇಳಿ, ನಿಮಗೆ ಯಾರು ಅಂತ ಹೇಳಿ? ಹಂಗಂದ್ರೆ ಸರ್ ನಮ್ ಕೊಳವಿ ಸರ್ ರೀ, ಅಡಿಕೆ ಸರ್ ರೀ, ಸವಿತಾ ಮ್ಯಾಮ್. ಯಾಕಂದ್ರೆ ಸರ್ ಈ ಕೊಳವಿ ಸರ್ ರೀ ಎನರ್ಜೆಟಿಕ್ ರೀ ಅಂಡ್ ಆಕ್ಟಿವ್ ರೀ ಸರ್. ಓಕೆ. ಸೊ ಅವ್ರು ಆಕ್ಟಿವ್ ಇರೋದು ನನಗೂ ಆಕ್ಟಿವ್ ಇರ್ಬೇಕು, ಅವ್ರಂಗೆ ಆಕ್ಟಿವ್ ಇರ್ಬೇಕು ಅನ್ಸುತ್ತೆ. ಅವ್ರು ಈ ವಯಸ್ಸಿನಾಗ ಸರಿ ಹೇಳ್ಬೇಕಂದ್ರೆ ಸರಿ ಒಂದ್ಸಲಿ ಅವ್ರ ಕಾಲ್ ಫ್ರಾಕ್ಚರ್ ಆಗಿತ್ತು. ಸೊ ಅವ್ರಿಗೆ ನಡ್ದಾಡ್ಬೇಡ್ರಿ, ಸ್ವೆಲ್ ಆಕೈತ್ರಿ, ನಡ್ದಾಡಕ್ ಹೋಗ್ಬೇಡ್ರಿ ಅಂತಂದ್ರಿ. ಸೊ ಇವನ್ ಮಿಳಿದ್ರು ಬಂದ್ ನಮ್ಗ್ ಕ್ಲಾಸಿಗೆ ಭೇಟಿ ಹೋಗ್ಯಾರಿ ಸರ್. ಸೊ ಅಷ್ಟ್ ಆಕ್ಟಿವ್ ಅವ್ರಿ ಸರ್. ಸೊ ಅದ್ರ ಸಂಬಂಧ ನನಗೆ ಆಕ್ಟಿವ್ ಅವ್ರ ಕಾರಂತ್ರಿ. ಸೊ ಅವ್ರಂಗೆ ಆಕ್ಟಿವ್ ಇರ್ಬೇಕು. ಅವ್ರು ಇದ ವಯಸ್ಸಿನಾಗನು ಅಷ್ಟು ಫಿಟ್ ಅಂಡ್ ಆಕ್ಟಿವ್ ಅದಾರ ಸರ್. ಅದೊಂದ್ರಿ ಸರ್. ಈಗ ನಿಮ್ಮ ವಿದ್ಯಾಭ್ಯಾಸ ಬಂದಾಗ ಇಡೀ PUC ಲೈಫ್ ಅಲ್ಲಿ ಎಜುಕೇಶನ್ ಡೇ ಅಂತ ಬರುತ್ತೆ. ಎಜುಕೇಶನ್ ಒಂದು ನಿಮ್ಮ ಎಕ್ಸಾಮ್ಸ್ ಅಂತ ಬಂದಾಗ ಲಾಸ್ಟ್ 1 ಮಂತ್ ಇರುತ್ತೆ ಎಕ್ಸಾಮ್ಸ್ ಪ್ರಿಪರೇಷನ್ ಡೇ. ಆ ಡೇಸ್ಗೂ ವಾಪಸ್ ಇಡೀ 1 ವರ್ಷದ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಕಂಪೇರ್ ಮಾಡೋದಾದ್ರೆ? ಸೊ ಕಂಪೇರ್ ಮಾಡೋದಾದ್ರೆ ನಾವ್ 1 ಇಯರ್ ಎಲ್ಲಾರು ಎಕ್ಸಾಮ್ ರೆಡಿ ಆಗ ಎಲ್ಲಾರು ಸರ್ ನಾವ್ ಈಗ ಓದಾತಂದ್ರೆ ಎಕ್ಸಾಮ್ ಫೇಸ್ ಮಾಡಕನ ಓದ್ತಿರ್ತಾರ ಸರ್ ಎಲ್ಲಾರು. ಸೊ ನಾವು 1 ವರ್ಷ ಎಲ್ಲ ಮತ್ತೆ 1 ತಿಂಗಳು ಎಕ್ಸಾಮ್ ಪ್ರಿಪರೇಷನ್ ಅಂತ ಏನು ಇಲ್ರಿ ಸರ್ ನಾನು. ಸೊ 1 ಇಯರ್ ಏನ್ರಿ ಎಲ್ಲ ಎಕ್ಸಾಮ್ ಪ್ರಿಪರೇಷನ್ಸ್. ಓಕೆ. ಸೊ ನಾ ಲಾಸ್ಟ್ 1 ಮಂತ್ ಇರ್ತದಲ್ರಿ ಆಗ ರಿವಿಷನ್ ಸರ್. ನಾ ಆಗ ಬಾ ಸ್ಟ್ರೆಸ್ ತಗೊಂಗಿಲ್ಲ. 1 ಅವರ್ ಈಗ ಏನ್ 2 ಅವರ್ ಸ್ಟಡಿ ಮಾಡ್ತಾನಲ್ರಿ ಆಗ 1 ಅವರ್ ಸ್ಟಡಿ ಮಾಡ್ತಾನ ಅಷ್ಟೇ. ಮೈಂಡ್ ಕೂಲ್ ಆಗಿ ಇಟ್ಬಿಡ್ತಾನೆ ಸರ್. ಅಷ್ಟೊಂದು ಸಹಜ ಮಾಡಿ ಇಟ್ಕೊಳಕ್ ಆಗತ್ತಾ? ಹಾ ಸರ್, ಹಾಕದ್ರಿ ಸರ್. ಹಾ ಸರ್.
ನಾವು ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಂತ ಹೋಗ್ಬೇಕು. ನಾವು ಡೇ ಬೈ ಡೇ ನಮ್ದು ಏನ್ ಸ್ಕಿಲ್ಸ್ ಅದಾವಲ್ಲ ಸರ್ ಅವ್ನ ಹೆಂಗ್ ನಾವು ಇಂಪ್ರೂವ್ ಮಾಡ್ಕೊಂತ ಹೋಗಲ್ಲ ಸರಿ ಅಷ್ಟ ಈಗ ಹೆಂಗ್ ಇದನ್ನ ಮಾಡ್ತಾನೆ ಸರ್ ನಾ 2 hours ರೀ. ಸೊ ಹಂಗ ನಾವು ಬಿಲ್ಡ್ ಆಗ್ಬೋದು ಸರ್. ಸರ್ ನೀವು ಸ್ಟಡಿನಲ್ಲಿ ಬಂದಾಗ ನೋಟ್ಸ್ ಮಾಡ್ತಿದ್ರಾ? ಎಸ್ ಸರ್ ನೋಟ್ಸ್ ಮಾಡ್ತೀವಿ. ಯಾವ ತರ ಹೇಳಿ? ಸೊ ಆ 2 hours ಏನ್ ಇರ್ತೈತಲ್ಲ ಸರ್ ಅದ 2 hours ನಾಗ ನಂದು ನೋಟ್ಸ್ ರೀ ಸರ್ ಎಲ್ಲ. ಸೊ ಇಲ್ಲಿ ಕಾಲೇಜ್ನಾಗ ಎಲ್ಲಾರು ಹೇಳ್ತಿದ್ರಿ. ಸೊ ನಾ ರಫ್ ನೋಟ್ಸ್ ಮಾಡ್ಕೊಂಡು ಹೋಗ್ತೀನಿ. ಓಕೆ. ಮನಿಗ್ ಹೋಗಿದ್ನಿ ಅಂದ್ರೆ ಸರಿ ಮತ್ತ ಇಲ್ಲಿ ಅಂತ ಹೆಂಗ ಇದ್ರು ಚಂದಾಗಿ ಓದ್ಕೊಂತ ನೋಡ್ಕೊಂಡ ಹೋಗಿರ್ತೇನ್ರಿ. ಸೊ ಅಲ್ಲಿ ಹೋಗಿಂದ್ರೆ ಮನಿಗ್ ಹೋಗಿದ್ರೆ ಸರ್ ಜಸ್ಟ್ ನೋಟ್ಸ್ ಮಾಡೋದು ಅಷ್ಟೇ ನನ್ ಕೆಲಸ. ನೋಟ್ಸ್ ಮಾಡ್ತೇನ್ರಿ. ನೋಟ್ಸ್ ಮಾಡ್ತೇನ್ರಿ. ನೋಟ್ಸ್ ಮಾಡಿ ಬೆಳಿಗ್ಗೆ ಬಸ್ ಇರ್ತಲ್ರಿ ಸರ್. ಬಸ್ 45 ನಿಮಿಷ ಸರ್ ನಮ್ಮ ಊರಿಂದ ಇಲ್ಲಿ ಬರ್ಬೇಕಂದ್ರಿ. ಆ 45 ನಿಮಿಷನೇ ರೀ 10 ನಿಮಿಷ ಒಂದೊಂದು ಸಬ್ಜೆಕ್ಟ್ ಕೊಟ್ಬಿಡ್ತೇನೆ ಸರ್. 10 ನಿಮಿಷ ರೀ ನಾ ರಾತ್ರಿ ಏನ್ ಬರ್ದಿರ್ತಾನಿ ಬೆಳಿಗ್ಗೆ ಅವ್ನು ಓದ್ಕೊಂತ ಬಂದ್ಬಿಡ್ತೇನೆ ಸರ್. ಓದ್ಕೋದಂದ್ರೆ ಗ್ಲಾನ್ಸ್ ಮಾಡೋದು ಅಷ್ಟೇ. ಗ್ಲಾನ್ಸ್ ಮಾಡಿ ಮುಚ್ಚಿಟ್ನಿ ಅಂದ್ರೆ ಅದು ಮತ್ತೆ ಎಕ್ಸಾಮ್ ಟೈಮ್ನಾಗ ಓಪನ್ ಆಗೋದ್ರಿ. ಒಂದ್ ಸೆಕೆಂಡ್ ರಿವೈಂಡ್ ಮಾಡ್ತಾ ಹೋಗ್ತಿದ್ರಿ. ಲಾಸ್ಟ್ ರೀ ಅದ್ರಿ. ಬಸ್ನಾಗ ಏನ್ ಓದ್ತೀನಿ ಅದ್ ಲಾಸ್ಟ್ ರೀ. ಮತ್ತ ನಾ ಅದನ್ನ ಯಾವಾಗ ತೆಗೆದ್ರಿ ಎಕ್ಸಾಮ್ ಟೈಮ್ನಾಗ ತೆಗಿಯೋದ್ರಿ. 1 month ಏನಂದ್ರೆ ಸರ್ ಆಗ ತೆಗಿತೇನ್ರಿ ನಾ. ಸೊ ಹಿಂಗೆ. ಓಕೆ. ಇಷ್ಟೊಂದೆಲ್ಲ ನೀವು ಸ್ಟಡಿನಲ್ಲಿ ಕಷ್ಟಪಟ್ಟು ಓದಿ ಓಕೆ ಎಜುಕೇಶನ್ ಬಂದಾಗ ಶಿಕ್ಷಕರು ಕೂಡ ಅಷ್ಟೇ ಪಾತ್ರವನ್ನು ಭಾಗವಹಿಸಿದ್ರು. ಇದೆಲ್ಲ ಮುಗಿದ ಮೇಲೆ ನಿಮ್ಮ PUC ರಿಸಲ್ಟ್ ಬಂದಾಗ ಆ ದಿನ ಹೇಗಿತ್ತು ಅಂತ ಹೇಳಿ? ಆ ದಿನ ಅಂದ್ರೆ ನಾ ಬೆಳಗಾವಿ ಆಗಿದ್ದೀನ್ರಿ. ಸೊ ಅಲ್ಲಿ ನಮ್ದೊಂದು ಇದನ್ರಿ ಸ್ಟಾಕ್ ಮಾರ್ಕೆಟ್ ಒಂದು ಕ್ಲಾಸಸ್ ಅಲ್ಲಿ ಅಡ್ಮಿಷನ್ ಮಾಡಿ ಸರ್ ನಾ ಅಲ್ಲಿ ಇದನ್ರಿ ಸರ್. ಸೊ ನಾ ಇಲ್ಲಿಂದ್ರಿ 3 ಗಂಟೆಗೆ ರಿಸಲ್ಟ್ ಬರ್ತಂದ್ರಿ ಬಂತ್ರಿ ಸರ್ ರಿಸಲ್ಟ್. ಸೊ ನಾ ಚೆಕ್ ಮಾಡೇನಿ ಸರ್. ನಾ ಅನ್ಕೊಂಡ್ಕಿಂತ 4 ಮಾರ್ಕ್ಸ್ ಕಡಿಮೆ ಬಂದ್ರಿ. ನನಗೇನದ್ ಬೇಜಾರಾಗಿರ್ಕಿಲ್ರಿ. 4 ಮಾರ್ಕ್ಸ್ ಕಮ್ಮಿ ಬರೋಣ ಇರ್ಲ್ ಬಿಡು. ಓಕೆ ಅದನ್ನ ನಾವು ಅಂದಾಜ್ ನಮ್ದಂತೂ ಫ್ಯೂಚರ್ ಗೊತ್ತಿರಂಗಿಲ್ಲ. ಸೊ ಅಷ್ಟದ ಕಡಿಮೆ ಬರ್ಲ್ಬಿಡಿ ಏನ್ ನಡೀತೈತಿ ಅಂತ ಅನಿಸ್ತ್ರಿ. ಸೊ 4 ಮಾರ್ಕ್ಸ್ ಕಡಿಮೆ ಬಂದಿದ್ದು ರೀ ಎಲ್ಲಾ ಕ್ಯಾಲ್ಕುಲೇಟ್ ಮಾಡ್ರಿ ಎಲ್ಲ ರೀ. ಎಷ್ಟು ಪರ್ಸೆಂಟೇಜ್ ಆಗಿರ್ಬೋದು 97.33 ಐತ್ರಿ. ಸೊ ಅಂದಾಜ್ ನಾನು 98 ಐತ್ರಿ ಸರ್. 98 99 ಮಟನು ಹೋಗ್ಬೋದು ಅಂತಿತ್ರಿ. ಒಟ್ 97.33 ಐತ್ರಿ ಸರ್. ಸೊ ಫಸ್ಟ್ ಕಾಲ್ ಮಾಡಿದ ನಾವು ಅಪ್ಪಾಜಿಗ್ರಿ ಕಾಲ್ ಮಾಡೀನ್ರಿ. ಕಾಲ್ ಮಾಡೀನ್ರಿ ಹೇಳಿನ್ರಿ ಅವ್ರಿಗೆ ಇಷ್ಟ ಇದಂತ ಚಲೋ ಆಗೈತಲ್ಲ ಅಂತ. ಸೊ ನಾ ಇಲ್ಲಿವರ ನಮ್ಮ ಅಪ್ಪಾಜಿ ನನ್ನ ನಡುವೆ ತಂದೆ ಮಗನ ಬಾಂಧವ್ಯ ಇಲ್ರಿ ಸರ್. ಅಷ್ಟೇ ಫ್ರೆಂಡ್ಶಿಪ್ ರೀ. ಪೂರ ಫ್ರೆಂಡ್ಶಿಪ್ ಪ್ಯೂರ್ ಫ್ರೆಂಡ್ಶಿಪ್. ಏನ್ ಒಂದ್ ಸಿಂಗಲ್ ಏನಾದ್ರು ನಮ್ಮ ಅಪ್ಪಾಜಿಗೆ ಹೇಳ್ತೇನೆ. ತಂದೆಯವ್ರಿಗೆಲ್ಲ ಪ್ರತಿಯೊಂದು ವಿಷಯ ಮುಟ್ಟಿಸ್ತೇನೆ. ನಮ್ಮ ಮಮ್ಮಿ ಯಾರಿ ಮತ್ರಿ ಅವರು ಫ್ರೆಂಡ್ಲಿ ನನ್ನ ರೀ. ಅದ್ ನಮ್ದು ಏನ್ರಿ ನಮ್ ಪೇರೆಂಟ್ಸ್ ಸ್ಟ್ರಿಕ್ಟ್ ಅದಾರಿ ಸರ್ ಇಲ್ಲ ನಾತಿಲ್ರಿ. ಬಟ್ ಎಂತ ವಿಷಯಕ್ಕೆ ಸ್ಟ್ರಿಕ್ಟ್ ಅದಾರಲ್ರಿ ಅಂತ ವಿಷಯಕ್ಕೆ ಅಷ್ಟೇ ಸ್ಟ್ರಿಕ್ಟ್ ರೀ. ಉಳ್ಕಿದ್ದೆಲ್ಲ ಫ್ರೀನ ಇರ್ತದ ನಾವ್ರಿ ಮನ್ಯಾಗ್ರಿ. ಸೊ ಹಿಂಗ್ರಿ. ನಿಮ್ ರಿಸಲ್ಟ್ ನೋಡಿದಾಗ ಅಪ್ಪ ಅಮ್ಮ ಯಾವ ತರ ನಿಮ್ಗೆ ಒಂದ್ ಮಾತು ಹೇಳಿದ್ರಂತೆ? ಸೊ ಅವ್ರು ಭಾವಕರಾದ್ರಿ. ನಾ ಅನ್ಕೊಂಡಂಗ ಮಾಡಿನಿ ಸರಿ. ಅವ್ರು ಹೇಳಿದ್ರಿ ನಂದ್ ಮಿಡ್ ಟರ್ಮ್ ಒಳಗ್ರಿ ಕಡಿಮೆ ಐತ್ರಿ ಸರ್. ನಂದು ನಂಗ ಮೀಟಿಂಗ್ ಇಟ್ರಿ ಪೇರೆಂಟ್ಸ್ ಮೀಟಿಂಗ್ ಇಟ್ರಿ ಮಿಡ್ ಟರ್ಮ್ ಆದಿನ್ರಿ. ಸೊ ನಮ್ ಫ್ರೆಂಡ್ಸ್ ಸರಿ ಅವ್ರೇನ್ ನಾವ್ ಫಸ್ಟ್ ಸೆಕೆಂಡ್ ಬಂದಾರ ನಮ್ ಫ್ರೆಂಡ್ಸ್ ಸರಿ. ನಾ ಥರ್ಡ್ ಬಂದಿನ್ರಿ. ಅಂದ್ರೆ ಥರ್ಡ್ ಬಂದಿದ್ರು ಅವ್ರಿಗೆ ನನಗೆ ಒಂದೊಂದ್ ಮಾರ್ಕ್ಸ್ ಅಷ್ಟ ಪರ್ಕಿದ್ರಿ ಅವ್ರಿಗೆ ನನಗೆ. ಸೊ ಅವ್ರು ಫಸ್ಟ್ ಸೆಕೆಂಡ್ ಬಂದಿರ್ರಿ. ನಾವ್ ಅಪ್ಪಾಜಿ ನೋಡ್ರಿ ಅದನ್ರಿ ನಾ ಅದ ಫಸ್ಟ್ ಟೈಮ್ ಸರ್ ನಾ ರೀ ಥರ್ಡ್ ಬಂದಿದ್ರಿ. ಇಲ್ಲಾಂದ್ರೆ ಫಸ್ಟ್ ರ್ಯಾಂಕರ್ ನಂದ್ರಿ. ಅದ್ರಿ 4th ಸ್ಟ್ಯಾಂಡರ್ಡ್ ಆದಿಂದ್ರಿ. ಸೊ ಹಂಗಾಗಿಂದ್ರಿ ಮನಿಗ್ ಹೋದನ್ರಿ. ಹೆಂಗಾರ ಮಾಡ ಫಸ್ಟ್ ಬಾ ನೋಡೋಣ ಚಾಲೆಂಜ್ ರೀ ಅವತ್ರಿ. ಫಸ್ಟ್ ಟೈಮ್ ರೀ. ಫಸ್ಟ್ ಟೈಮ್ ಚಾಲೆಂಜ್ ರೀ. ನಾವ್ ಅಪ್ಪಾಜಿ ಹೇಳಿದ್ದ ಫಸ್ಟ್ ಟೈಮ್ ರೀ. ಇಲ್ಲಾಂದ್ರೆ ನಾವ್ ಅಪ್ಪಾಜಿ ಓದಂತ ಹೇಳಿಲ್ರಿ. ಫಸ್ಟ್ ಬಾ ಅಂತಂದಿಲ್ರಿ ಏನೊಂದಿಲ್ರಿ ನಾವ್ ಅಪ್ಪಾಜಿ. ಫಸ್ಟ್ ಟೈಮ್ ಫಸ್ಟ್ ಬಾ ನೋಡ್ನಂದ್ರಿ. ಸೊ ಬಂದ್ ತೋರ್ಸಿನ್ರಿ ಅವ್ರು ಖುಷಿ ಆದ್ರಿ. ಲಕ್ಷಾಂತರ ರೈತ ಬಾಂಧವರ ಮನಗೆದ್ದ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಬಳ್ಳಿರವರ ಹೈಡ್ರಾಲಿಕ್ ನೇಗಿಲು. ಸರ್ ಇವಾಗ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಬಂದಾಗ ನಿಮ್ಮ ಕುಟುಂಬದ ಒಂದು ಸಹಕಾರ ಯಾವ ತರ ಇತ್ತು? ಅವ್ರಿಗೆ ಪಟ್ಟಂತ ಕಷ್ಟಗಳು ಯಾವ ತರ ಇತ್ತು? ಕಷ್ಟಗಳಂದ್ರಿ ನನಗಂತೂ ಕಷ್ಟಪಡ ನನ್ ಕಷ್ಟ ಅನ್ನೋದು ಗೊತ್ತಿಲ್ರಿ. ಅಷ್ಟೆಲ್ಲ ನೋಡ್ಕೊಂಡಾರಿ ಇಲ್ಲಿ ತನ ನೋಡಿ ಸರ್. ಇವಂಟ್ ಸರ್ ನಾವ್ ಅಪ್ಪಾಜಿ ಹೊಲಕ್ ಹೊಂಟಾರ ಅಂದ್ರ ನಾ ಬರ್ಲಪ್ಪ ಅಂದ್ರ ಬ್ಯಾಡಪ್ಪ ನೀ ಓದ್ಕೊ ಮನ್ಯಾಗ ಹಿಂಗಂತಾರಿ. ಮತ್ರಿ ಏನ್ರ ಕೆಲ್ಸಕ್ಕೆ ಹೋಗ್ಬೇಕಂದ್ರ ನಾ ಅಪ್ಪಾಜಿನ ಕೇಳ್ದನ್ರಿ ನಾ ಬರ್ಲಪ್ಪ ಅಂದ್ರ ಬೇಡ ಮನ್ಯಾಗ ಇರ್ನಿ ಅಂತಾರಿ. ಸೊ ನಮ್ ಮನ್ಯಾಗ ಓದಾಕ್ ಕುಂತಂದ್ರ ನಾನ್ ಯಾರು ಏನ್ ಕೆಲ್ಸ ಕೇಳಂಗಿಲ್ರಿ. ಸೊ 2 ತಾಸು ನಾ ಮ್ಯಾಕ್ಸಿಮಮ್ ಅಂದ್ರೆ 2.5 ತಾಸ್ರಿ ನಂದ್ರಿ ಓದೋದ್ರಿ. ಸೊ ಅದ್ರ ಏನ್ರ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಓಕೆ ಸರ್ ಆಯ್ತು. ಸರ್ ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ಇದೀವಿ. ಓಕೆ ನಿಮ್ಮ ಮುಂದೆ ಬರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಕಿವಿ ಮಾತು ಹೇಳೋದಂದ್ರಿ ಅವ್ರ ಏನ್ ಸ್ಕಿಲ್ಸ್ ಅದಾವಲ್ರಿ ಸರಿ. ಸೊ ಅವ್ರ ಏನ್ ಫೋಕಸ್ ಮಾಡ್ತಾರ ಅದನ್ನ ಅಷ್ಟ ಫೋಕಸ್ ಮಾಡ್ಬೇಕು ಸರ್. ಈಗ ಈ ಜರ್ನಿ ಒಳಗ್ರಿ ಸರ್ ಸ್ಟೂಡೆಂಟ್ ಲೈಫ್ ಒಳಗ್ರಿ. ಸೊ ಯಾವ್ದೋ ಒಂದ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೋತಾರ್ರಿ. ಅದನ್ನ ಡೇ ಬೈ ಡೇ ಅದನ್ನ ಇದನ್ ಮಾಡ್ಕೊಂತ ಇಂಪ್ರೂವ್ ಮಾಡ್ಕೊಂತ ಹೋಗ್ಬೇಕ್ರಿ. ಈಗ ಆರ್ಟ್ ಆಫ್ ಲಿಸ್ನಿಂಗ್ ಅಂತ ಹೇಳಿನ್ರಿ. ಆರ್ಟ್ ಆಫ್ ನೋಟಿಸಿಂಗ್ ಅಂತ ಹೇಳಿನ್ರಿ ಸರ್ ನಾನು. ಸೊ ನಾ ಈಗ ಏನೋ ಒಂದ್ ವರ್ಡ್ ನೋಡಿನಿ ಅಂದ್ರೆ ಸರಿ ನೆಕ್ಸ್ಟ್ ದಿನ ಅದ ವರ್ಡ್ ನೋಡಿನಿ ಅದ ಪೇಜ್ ಇದನ್ನ ಲೈನ್ ಅಂತ ಹೇಳ್ತೇನ್ರಿ ಸರ್ ನಾನು. ಸೊ ಅದ್ ಆರ್ಟ್ ಆಫ್ ನೋಟಿಸಿಂಗ್ ರೀ ಸರ್. ಸೊ ನಾ ಹಂಗ ಸ್ಕಿಲ್ಸ್ ರೀ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಂತ ಹೋಗ್ಬೇಕ್ರಿ. ಅದ್ ನಾವ್ ಹೆಂಗ್ ಇಂಪ್ರೂವ್ ಮಾಡ್ಕೊಂತ ಹೋಗ್ತೀವಿ ಒಂದಿನ ಅದ್ ನಮಗ್ ರಿಸಲ್ಟ್ ಕೊಡೋದು ಸರ್. ಸೊ ಸ್ಟಡಿ ಹಾರ್ಡ್ ಸ್ಟಡಿಗಿಂತ ಸ್ಮಾರ್ಟ್ ಸ್ಟಡಿ. ನಾ ಇದನ್ನ ಹೇಳ್ತೇನ್ರಿ ಎಲ್ಲ. ಅವತ್ತೇನ್ ವರ್ಕ್ ಹೇಳ್ತಾರ ಅವತ್ತ ಮಾಡಿದ್ರೆ ಮುಗೋದ್ರಿ ಸರ್. ಸೊ ಈ ಹುಡುಗರು ಎವರೇಜ್ ಅಷ್ಟು ಹುಡುಗರು ಅಂತ ಹೇಳ್ತೇನ್ರಿ ನಾ ರೀ. ಸೊ ಏನ್ ಮಾಡ್ತಾರ್ರಿ ಕೊಟ್ಟಿರ್ತಾರಿ ವರ್ಕ್ ರೀ ಬಾಳ್ ವರ್ಕ್ ಇರದ್ರಿ. ಏನ್ ಮಾಡ್ತಾರ್ರಿ ಸಂಡೇ ಐತಿ ಸ್ಯಾಟರ್ಡೇ ಐತಿ
ಆರಾಮ್ ಬರೀವನ್ ಆರಾಮ್ ಮಾಡೋಣ ಇದೊಂದ್ ಇರ್ತದ್ರಿ ಎಲ್ಲರಿಗೂ. ಬಟ್ ನನ್ನ ಲೈಫ್ ಒಳಗೆ ಏನಂದ್ರಿ ಅವತ್ತಿನವ್ರು ಕವತ್ತ ಮಾಡಿಬಿಟ್ರ ಟೆನ್ಷನ್ ಇರಂಗಿಲ್ರಿ ನೆಕ್ಸ್ಟ್ ಡೇ ರೀ. ಪ್ಯೂರ್ಲಿ ನೆಕ್ಸ್ಟ್ ಡೇ ಕಾನ್ಸೆಪ್ಟ್ ಮೇಲೆ ನಾವು ವರ್ಕ್ ಮಾಡ್ಬೋದು. ಸೊ ನಂದು ಇದ ಒಂದು ಮೋಟೋ ಸರಿ ಇಲ್ಲಿ ತನಕ. ಸರಿ, ಕೊನೆಯದಾಗಿ ನೀವು ಯಾರಿಗಾರು ಥ್ಯಾಂಕ್ಫುಲ್ ಹೇಳೋದಾದ್ರೆ, ತುಂಬಾ ಸ್ನೇಹಿತರು, ಶಿಕ್ಷಕರಾಗಿದ್ದು ನೀವು ಹೇಳ್ಬೋದು. 4 ಜನ ಫ್ರೆಂಡ್ಸ್ ಸರ್ ನನಗೆ. 4 ಜನ ಫ್ರೆಂಡ್ಸ್ ರೀ. ಇಬ್ರು ಮೇಲ್ ಫ್ರೆಂಡ್ಸ್ ರೀ, ಇಬ್ರು ಫಿಮೇಲ್ ಫ್ರೆಂಡ್ಸ್ ರೀ. ಚಿನ್ಮಯ್ ಸಿದ್ದಣ್ಣವರ್ರಿ ಅಂಡ್ ದರ್ಶನ್ ತುರುಮರಿ ರೀ, ಸೌಮ್ಯ ಸಂಗೊಳ್ಳಿ, ಸೌಮ್ಯ ನಡಗೋಡ್ರಿ. ಇವ್ರ 4 ಜನ ಫ್ರೆಂಡ್ಸ್ ರೀ ಸರ್ ನನಗೆ. ಸೊ ಏನಾದ್ರು ಇವ್ರ ಜೋಡಿನ ಶೇರ್ ಮಾಡ್ತೇನ್ರಿ ನಾನು. ಏನ ಅಲ್ರಿ ಎವ್ರಿ ಡೇ ರೀ. ನನಗೆ ಏನೋ ಲೋ ಫೀಲ್ ಆದ ನಾನು ಚಿನ್ಮಯ್ ಸಿದ್ದಣ್ಣವ್ರ ಅಂತ ಹೇಳಿ ಸರಿ ಅವ್ನ್ ಕಾಲ್ ಮಾಡ್ತೇನೆ ಸರ್. ದರ್ಶನ್ ತುರುಮರಿ. ಸೊ ಇವ್ರಿಗೂ ಕಾಲ್ ಮಾಡ್ತೇನೆ ಸರ್ ನಾನು. ಸೊ ನನ್ ಚಿನ್ಮಯ್ ಎಮೋಷನಲಿ ಸಪೋರ್ಟ್ ಮಾಡ್ಯಾರ ಸರ್ ಇಲ್ಲಿದ. ನಾನು ಇಲ್ರಿ ಲೋ ಅದಾರಿ ಸರಿ, ಮಿಡ್ ಟರ್ಮ್ ಲೋ ಏನ್ರಿ, ಕಾಲ್ ಮಾಡೀನ್ರಿ ಅವತ್ತು ನಾ ಚಿನ್ಮಯ್ ನಂದು ಫ್ರೆಂಡಿಗೆ ರೀ ಕಾಲ್ ಮಾಡೀನ್ರಿ. ನಿನ್ ಕೈಯ ಮಾಡ್ತೀನಿ, ಎದಕ್ಕೆ ಮಾಡತ್ತಿ ಮಾಡು, ಅವ್ರೇನ್ ನಿನಕಿ ಹೆಚ್ಚಿನ ಇರಲ್ಲ, ಮಾಡಿ ನೀ ಅವ್ರಕ್ಕಿಂತ ಹೆಚ್ಚಿನ ಯಾವ್ದೈತಿ ಎಮೋಷನಲಿ ಸಪೋರ್ಟ್ ರೀ. ಸೊ ಹಂಗ ನನಗೆ ಎಲ್ಲಾ ಫ್ರೆಂಡ್ಸ್ ಅನ್ನು ಅಷ್ಟು ಚಲೋ ಅದ ಸರಿ ಎಲ್ಲಾರು. ಆಮೇಲೆ ನಮ್ ಪೇರೆಂಟ್ಸ್ ರೀ ಸರಿ, ನಮ್ ಪೇರೆಂಟ್ಸ್ ವಿಚಾರಕ್ಕೆ ಬಂತಂದ್ರೆ ಎಲ್ಲಾರು ನಮ್ ಪೇರೆಂಟ್ಸ್ ಅಂತೂ ಏನು ರೀ ಇಲ್ಲಿ ತನ ನಾನು ವರ್ಕ್ ಮಾಡಂತ ಹೇಳಿ ಈ ಸ್ಪೆಸಿಫಿಕ್ ವರ್ಕ್ ಮಾಡೋದ್ ನಾನ ತಿಳಿದ್ರೆ ಮಾಡಿರ್ತೇನ್ರಿ, ಇಲ್ಲಾಂದ್ರೆ ಮಾಡಂಗಿಲ್ರಿ. ಸೊ ಹಂಗ ಮಾಡ್ತಾರ್ರಿ. ಮತ್ತ ಏನಾದ್ರು ನಮ್ಮ ಅಕ್ಕ ಅದಾಳ್ರಿ. ಸೊ ನಮ್ಮ ಅಕ್ಕನ ಜೋಡಿ ನಾ ಯಾರು ಇಲ್ಲ ಅಂದ್ರೆ ನಮ್ಮ ಅಕ್ಕನ ಜೋಡಿ ಟೈಮ್ ಸ್ಪೆಂಡ್ ಮಾಡ್ತೇನೆ. ಸೊ ಇದು ನಂದು ಇದನ್ರಿ. ನಂದು ಫ್ರೀ ಟೈಮ್ ಇತ್ತಂದ್ರೆ ನಮ್ ಫ್ಯಾಮಿಲಿ ಜೋಡಿನ ನಾ ಟೈಮ್ ಸ್ಪೆಂಡ್ ಮಾಡೋದ್ರಿ, ಇಲ್ಲ ನಮ್ ಫ್ರೆಂಡ್ಸ್ ರೀ. ಸೊ ಈಗೀಗ ಜಸ್ಟ್ ಅಂದ್ರೆ ನನಗ ಒಬ್ಬ ಅಣ್ಣ ರೀ ಸರಿ. ನನಗ ಅಣ್ಣಂದ್ ಯಾರಿಲ್ರಿ ಸರ್. ನಮ್ಮ ಏನ್ರಿ ನಮ್ ಫ್ಯಾಮಿಲಿ ಇದನ್ ಬ್ರಾಂಚ್ ಐತಲ್ರಿ ಸರಿ, ಅದ ನಾನ ದೊಡ್ಡವ್ರಿ. ಸೊ ನನಗೆ ಈಗ ಎಮೋಷನಲ್ ಸಪೋರ್ಟ್ ಅಂದ್ರೆ ನಮ್ಮ ಅಣ್ಣ ರೀ ಸರಿ ಒಬ್ರಿ, ಪ್ರಜ್ವಲ್ ಅಂತ ಹೇಳ್ರಿ. ಅವ ಇಲ್ಲಿ ಚಿಕ್ಕೋಡಿ ಅವ್ರಿ ಅವ್ರಿ. ಸೊ ಪ್ರಜ್ವಲ್ ಅಂತ ಹೇಳಿ ಅವ ಏನಾದ್ರು ನನ್ ಮುಂದ್ ಶೇರ್ ಮಾಡ್ತಾನೆ ಸರಿ, ನಾನು ಅವ್ನ ಮುಂದ್ ಶೇರ್ ಮಾಡ್ತಾನೆ. ಒಂದೊಂದ್ ವಿಚಾರಕ್ಕೂ ನಂಗೆ ಸೊಲ್ಯೂಷನ್ ಹೇಳ್ತಾನೆ. ಸೊ ಅವಾಗ ನನಗ್ ಬ್ಯಾಕ್ ಬೋನ್ ಅಂತ ಈಗ ಫೀಲ್ ಐತ್ರಿ ಸರ್. ಏನ್ ಸಿದ್ದಣ್ಣ ಬೇಜಾರಾಗಿದ್ಯಾ? ನಮ್ ಹೊಲಕ್ಕೆ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸ್ಬೇಕು ಅಂತ ಇದ್ದೀನಿ. ಯಾವ್ದು ಬೆಸ್ಟ್ ಕ್ವಾಲಿಟಿ? ನಾನು ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದೀನಿ, ಏನೂ ತೊಂದ್ರೆ ಇಲ್ಲ. ಸಬ್ಸಿಡಿ ಬೇರೆ ಕೊಡ್ತಾರಂತ, ಅದ್ರಾಗ ಬೇರೆ ಗುಣಮಟ್ಟದಲ್ಲೂ ಮಾತ್ರ ಸೂಪರ್ ಅಣ್ಣ. ನೀನು ಅದನ್ನೇ ಹಾಕ್ಸು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕಾರ್ಯಕ್ರಮದಲ್ಲಿ ಬಸವರಾಜ ಅವರ ತಂದೆ ಮತ್ತು ತಾಯಿಯವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ ನಮಸ್ಕಾರ. ಸರ್, ನಿಮ್ಮ ಮಗ ಬಸವರಾಜ್ ಅವರು PUC ನಲ್ಲಿ 97% ಅಚೀವ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸರ್ ನಿಮ್ಗೆ ಎಷ್ಟು ಖುಷಿ ಇದೆ ಅಂತ ಹೇಳಿ? ಸರ್ ಅವನ ಬಗ್ಗೆ ಹೇಳ್ಬೇಕಂದ್ರೆ PUC ಅಷ್ಟ ಅಂತಲ್ರಿ. ಸರ್, ಒಟ್ಟ LKG ಇಂದ ಹಿಡ್ಕೊಂಡ್ರಿ ಅವ್ ಏನು ನಾವ್ ಹೇಳಿನೂ ಇಲ್ರಿ ಕೇಳಿನೂ ಇಲ್ರಿ. ತನ್ನ ತಲೆಯಾಗ ಬಂದದ್ ಬಿಡ್ತಿರ್ಕಿಲ್ರಿ. ಆದ್ರ ಮಾಡೋದ್ ಮಾಡಿದ್ರಿ ಎಲ್ಲ ಮಾಡ್ತಿದ್ದಾರೆ. ಸರ್, ಅಮ್ಮ ನಿಮಗೆ ಎಷ್ಟು ಖುಷಿ ಆಯ್ತು ಮಗನ ರಿಸಲ್ಟ್ ಕೇಳಿ? ಬಹಳ ಖುಷಿ ಆತ್ರಿ. ಮೇಡಮ್, ಅಂದ್ರೆ ಯಾವ ತರ ಮನೇಲಿ ಇದ್ರು, ವಿದ್ಯಾಭ್ಯಾಸ ಮನೇಲಿ ಯಾವ ತರ ಸ್ಟಡಿ ಮಾಡ್ತಾ ಇದ್ರು ಅಂತ ಹೇಳಿ? ಆಟನೂ ಆಡ್ತಿದ್ರಿ, ಮನೆಗೆ ಹೊಲಕ್ ಬಂದ್ರ ಹೊಲಕ್ಕೂ ಬರ್ತಿದ್ರಿ. ಆಮೇಲೆ ದನ ಮನ್ಯಾಗ ಅದ್ ಕೆಲ್ಸಾನು ಮಾಡ್ತಿದ್ರಿ. ಏನ್ ಒಟ್ಟು ಎಲ್ಲಾ ಕೆಲ್ಸದಾಗನು ಮನೇಲಿ ನಿಮ್ಗೆ ಇಬ್ಬರಿಗೂ ಸಹಕಾರ ಮಾಡ್ಕೊಂತ ಎಲ್ಲಾ ಕೆಲಸ ಮಾಡ್ತಾ ಎಲ್ಲಾ ಕೆಲಸ ಓಕೆ, ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ರೆ ಓಕೆ, ಅದು ತುಂಬಾ ದೊಡ್ಡ ವಿಷಯ ಅನ್ಸುತ್ತೆ ಮೇಡಮ್. ಹಾಗಿದ್ರೆ ಓಕೆ, ಮುಂದೆ ಅವ್ರ ಎಜುಕೇಶನ್ ಬಂದಾಗ ಮೇಡಮ್ ಓಕೆ, ಅದಕ್ಕೆ ನಿಮಗೆ ಸಹಕಾರ ಮಾಡೋದಿದ್ದೀರಾ ಅಂದ್ರೆ ಅವ್ನಿಗೆ ಯಾವ ತರ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ? ಅವ್ ಏನ್ ಮಾಡ್ತಾನ ಅದಕ್ಕೆ ಎಲ್ಲಕ್ಕೂ ನಾ ಎಸದವ್ರಿ. ಅವ್ ಸಾರಿ ಕಲಿ, ನೌಕರಿ ಮಾಡ್ಲಿ, ಒಳ್ಳೆ ತನಕ್ಲಿ ಜೀವನ ಮಾಡ್ಲಿ ಅಂದ್ರೆ ಆಸೆ. ಸರ್, ನಿಮ್ ಮಗನ ಬಗ್ಗೆ ನೀವು ಹೇಳೋದಾದ್ರೆ ಸರ್, ಯಾವ ತರ ಮಗನ್ ಹಾಬೀಸ್ ಯಾವ ತರ ಇದ್ರು, ಯಾವ ತರ ನಿಮ್ ಜೊತೆ ನಡ್ಕೋತಿದ್ದ? ಅವ ಹೇಳ್ತಿದ್ರು ಇಂಟರ್ನಲ್ಲಿ ಓಕೆ, ನಮ್ಮ ತಂದೆ ಮಗನ ಬಾಂಧವ್ಯಕ್ಕಿಂತ ಸ್ನೇಹಿತರಾಗಿ ಅಂದ್ರೆ ಬೇಜಾರ್ ಅಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆದಾಗ ನಾನ ಪಾಲಕ ಸಭೆಗೆ ನಾನ ಒಬ್ಬ ಬಂದಿನ್ರಿ. ಅವ್ ಏನಾಗಿತ್ತಂದ್ರಿ NDA ಆನ್ಲೈನ್ ಕೋಚಿಂಗ್ ತಗೊಂಡಿದ್ರಿ. ಅದ್ರಾಗ ಅಭ್ಯಾಸ ಮಾಡಕ್ ಹೋಗಿ LKG ಇಂದ ಹಿಡ್ಕೊಂಡು ಫಸ್ಟ್ ಬಂದಿದ್ರು. ಅದೊಂದು ಖುಷಿ ಇತ್ತು ನಮ್ಗ್ರಿ. ಅದ್ರ ಅರ್ಧ ವರ್ಷಕ್ಕೆ ಪರೀಕ್ಷೆದಾಗ 3ನೇ ನಂಬರ್ ಬಂದ್ರಿ. ಮನಿಗ್ ಹೋಗಿ ಹೇಳಿನ್ರಿ, ಅದ ಹೋಗ್ಯತ್ಪ ಹೋಗ್ಲಿ, ಇನ್ನು ವರ್ಷಕ್ಕೆ ಮಾತ್ರ ಅವ್ರಿಬ್ಬರನ್ನ ತೆಗಿಬೇಕು, ಅವ್ರಿಬ್ಬರನ್ನ ದಾಟ್ಬೇಕು, ಫಸ್ಟ್ ಮಾತ್ರ ಬರ್ಬೇಕು, ನೀನೇ ಫಸ್ಟ್ ಬರ್ಬೇಕಂತ ಒಂದ ಮಾತೇನ್ರಿ. ಅದನ್ನ ಸಕ್ಸಸ್ ಮಾಡಿದ್ರಿ. ಅರ್ಥಕ್ಕೆ ಅವ್ರು ಓದಿದ್ರ ಅಂತ ಹೇಳಿ ಸರ್? ಸಕ್ಸಸ್ ಮಾಡಿದ್ರಿ. ಅದೊಂದ ನೋಡಕ್ ಬೇಜಾರ, ಉಳ್ದ್ರಾಗ ಯಾವ್ದ್ರಾಗ ಏನಿಲ್ಲ. ಎಲ್ಲ ಕರೆಕ್ಟ್. ಈಗ ನಿಮ್ಮ ಮಗಂದು ಸ್ಕೂಲಲ್ಲಿ ಮೀಟಿಂಗ್ಸ್, ಪೇರೆಂಟ್ಸ್ ಮೀಟಿಂಗ್ ಅಂತ ಇಡ್ತಾರೆ, ಅವಾಗ ನೀವೆಲ್ಲ ಭಾಗಿಯಾಗ್ತಿದ್ರ ಸರ್? ಹೇಗೆ ಬರ್ತಿದ್ರಿ? ನಾವು ಬರ್ತಿದ್ವಿ. ನಮ್ದು ಸರ್, ಕಾಲೇಜಲ್ಲಿ ಮಗನ ಬಗ್ಗೆ ಏನೋ ಕಂಪ್ಲೇಂಟ್ಸ್ ಏನಾರ ಕೇಳಿದ್ರೆ? ಏನಿಲ್ಲ, ಕಂಪ್ಲೇಂಟ್ LKG ಇಂದ ಹಿಡ್ಕೊಂಡು ನರ್ಸರಿಂದ LKG ಹಿಡ್ಕೊಂಡ್ರಿ ಸೆಕೆಂಡ್ PUC ಮಟ್ಟ ಏನು ಕಂಪ್ಲೀಟ್ ಇಲ್ಲ. ಕಂಪ್ಲೀಟ್ ಇಲ್ಲ. ಈಗ ನಿಮ್ಮ PUC ಕಾಲೇಜ್ ಬೈಲಹೊಂಗಲದಲ್ಲಿ ಸರ್ಕಾರಿ ಕಾಲೇಜಲ್ಲಿ ಓದಿದ್ರ ಅಂತ ಹೇಳಿದ್ರ, ಆ ಕಾಲೇಜ್ ಎಷ್ಟು ಮಗನ ಜೀವನದಲ್ಲಿ ಭಾಗಿಯಾಯ್ತು ಅಂತ ಹೇಳಿ? ಬಾಳ ಚಲೋ ಐತ್ರಿ. ನಮಗೇನ್ರಿ ಮತ್ರಿ
ನೀವು ಹೇಳಿರಲ್ಲ ಗೌರ್ಮೆಂಟ್ ಶಾಲೆ ಅಂದ್ಲಂತಾರ ಎಲ್ಲರೂ ಒಂದ್ ಸ್ವಲ್ಪ ಹಿಂಜಿರ್ತಾರೆ. ಹೌದೌದು. ಇಲ್ಲಿ ಬಂದಿಂದ ಗೊತ್ತಾಗ್ತಾರೆ ನಮ್ಗೆ. ಹಾ ಸರ್. ನಾವು ಸರ್ ಏನ್ ಹೇಳಿರಲ್ರಿ, ನೀನು ಪ್ರೈವೇಟ್ ಕಾಲೇಜ್ ಕಳ್ಸು ನಿನ್ ದಿನ ಇಂಪ್ರೂವ್ ಆಗತ್ತೆ ಅಂತ ಹೇಳಿರಲ್ಲ. ಹಚ್ಚಿದ್ವಿ ಹಚ್ಚಿದ್ವು. 3 ದಿವಸ ಹೇಳಲ್ಲ, 3 ದಿವಸ 4ನೇ ದಿವಸಕ್ಕೆ ಒಲೆ ಅಂದ್ರು. ಓಕೆ. ಒಲೆ ಅಂದ್ರೆ ನೋಡಪ್ಪ ನೀನು ಕಲಿಯವ. ಹಾ ಸರ್. ನೀ ಕಲಿತೇನೆ ಅಂತೀಯಲ್ವ, ಕಲಿ, ಎಲ್ಲಿ ಬೇಕಾ ಅಲ್ಲಿ ಕಲಿ ಅಂದ್ರಿ. ಹಂಗ ನಾ ಗೌರ್ಮೆಂಟ್ ಕಾಲೇಜ್ ಟ್ರಾನ್ಸ್ಫರ್ ಕೊಡ್ತೇನೆ. ಓಕೆ ಸರ್. ತಗೋಪ್ಪ. ಹಾ ಸರ್. ಅಲ್ಲಿಂದ ಬಂದಿಂದ ಗೌರ್ಮೆಂಟ್ ಕಾಲೇಜ್ ನಂಬೋಟ್ ಇದ್ರಿ. ಕನ್ನಡ ಸರಿಯಾದ ನೋಡ್ದೇವಲ್ರಿ, ಕನ್ನಡ ಕೇರ್ ತಗೋದಿಲ್ಲ ಅನ್ನೋ ಸಂಬಂಧ ಇಲ್ಲಿ ಬಂದಿನ ಗೊತ್ತಾದ್ರಿ ಸಾಲ್ ಚಲೋ ಐತೆ ಅನ್ನೋದ್ರಿ. ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಫೆಸಿಲಿಟಿ ಮಾಡ್ಕೊಡ್ತಾರೆ ಸ್ಕೂಲಿಂದ ಅಂತ ಹಾಗಾಗಿ. ಓಕೆ, ಮುಂದಿನ ವಿದ್ಯಾಭ್ಯಾಸ ಸರ್, ಮಗನ ಬಗ್ಗೆ ಹೇಳೋದಾದ್ರೆ, ಮಗ ವಿಷಯ ಹೇಳೋದಾದ್ರೆ ನೀವೇನ್ ಹೇಳ್ತೀರಾ ಅಂತ ಹೇಳಿ. ಏನ್ ಚಂದಾಗಿ ಶಾಲೆ ಕಲಿಪ, ಚಂದಾಗಿ ಇದ್ ಮಾಡ್ಕೋ. ಹಾ ಸರ್. ಒಂದ್ ಯಾವ್ದಾರ ನೌಕರಿ ಹಿಡ್ಕೊ ಅನ್ನೋದು ಇಷ್ಟ ಅನ್ಸುತ್ತೆ. ಹಾ ಸರ್. ಅಂದ್ರೆ ನಮ್ಮಂಗ ರೈತಿಗೆ ಒಳಗೆ ನಾ ಭಾಗ್ಯ ಆಗ್ಬಾರ ಇಷ್ಟ. ಓಕೆ, ಮುಂದೆ ಮಗನ ಜೀವನ ಚೆನ್ನಾಗಿರ್ಲಿ ಅಂತ. ಚೆನ್ನಾಗಿರ್ಲಿ. ಅಮ್ಮ, ನೀವು ಕೊನೆಯದಾಗಿ ಮಗನ ಬಗ್ಗೆ ಹೇಳೋದಾದ್ರೆ? ಮಗನ ಬಗ್ಗೆ ಹೇಳೋದಾದ್ರೆ, ನಾವಂತೂ ಈಗ ರೈತರ್ರಿ, ಹೊಲ ಕೂಲಿ ಮಾಡಿ ಊಟ ಮಾಡೋದು. ಇದ ಕಷ್ಟ ಅವ್ನ್ ಬೇಡ ಅಂತ ಹೇಳ್ರಿ, ಚಲೋತ್ತಾಗಿ ಶಾಲಿ ಕಲತ್ ನೌಕರಿ ಮಾಡಿ ಮುಂದಿನ ಜೀವನ ಅವನು ಒಳ್ಳೆ ಉದ್ಯೋಗದಲ್ಲಿ ಭಾಗಿಯಾಗ್ಲಿ. ಒಳ್ಳೆ ಉದ್ಯೋಗ ಭಾಗಿಯಾದಂದ್ರ ಅಟ್ ಹೆಮ್ಮೆ ರೀ, ಮುಂದ್ ಬರ್ತಾನ. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ ಸರ್. ಈಗ ಕಳೆದ ವರ್ಷ ಬಸವರಾಜ ಎಂಬ ವಿದ್ಯಾರ್ಥಿ ನಿಮ್ಮ ವಿಭಾಗದ ಸೈನ್ಸ್ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಆ ವಿದ್ಯಾರ್ಥಿ ಬಗ್ಗೆ ಸರ್ ತಾವು ಹೇಳೋದಾದ್ರೆ? ಸೊ ಬಸವರಾಜ ಚೋಟಿ ಅಂತಕ್ಕಂಥ ವಿದ್ಯಾರ್ಥಿ ನಮ್ಮ ಸೆಕೆಂಡ್ PUC ಯಲ್ಲಿ, ಪ್ರಥಮ PUC ಯಲ್ಲಿ ಬಂದಾಗ ಬಹಳ ಪ್ರತಿಭಾನ್ವಿತವಾಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. ಮೊದಲಿನಿಂದನೂ ಕೂಡ ಓದುದಲ್ಲಿ ಅವನು ಬಹಳ ತೀವ್ರಗತಿಯಲ್ಲಿ ಪಾಠವನ್ನು ಓದ್ತಾ ಕಲಿಕೆ ಅವನು ಇತ್ತು. ಆಮೇಲೆ ಅದ್ರ ಜೊತೆಗೆ ಅವನು ಸೆಕೆಂಡ್ PUC ಬಂದಾಗ ಬಹಳಷ್ಟು ಚೆನ್ನಾಗಿ ಇರ್ತಾ ಇನ್ನೂ ಹೆಚ್ಚಿನ ಫಲಿತಾಂಶವನ್ನ ಅವನಿಂದ ನಾವು ಅಪೇಕ್ಷೆ ಮಾಡಿದ್ದೀವಿ. ಬಟ್ ಸ್ವಲ್ಪ ವಿದ್ಯಾರ್ಥಿ ಗ್ರಾಮೀಣ ಪ್ರದೇಶದಿಂದ ಬಹಳಷ್ಟು ದೂರದಿಂದ ಬರ್ತಾ ಇರೋದ್ರಿಂದ ಬಸ್ಸಿನ ತೊಂದರೆ ಆಗಿ ಅವನಿಗೆ ಓದ್ಲಿಕ್ಕೂ ಕೂಡ ಒಂದಿಷ್ಟ ಅಡಚಣೆ ಆಯ್ತೇನೋ ಅಂತ ನಮಗೆ ಅನಿಸ್ತದ. ಆ ವಿದ್ಯಾರ್ಥಿಗಳಿಗೆ ಇನ್ನೂ ಸೌಕರ್ಯ ಇಲ್ಲಿ ಏನಾದ್ರೂ ಸಿಕ್ಕಿದ್ರೆ ಬಹುತೇಕ ಇನ್ನೂ ಹೆಚ್ಚಿನ ಒಂದು ಪರ್ಸೆಂಟೇಜ್ ಮಾಡುವಂತ ಇತ್ತು ಅನ್ನುವಂತ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಒಟ್ಟಿನಲ್ಲಿ ಆ ವಿದ್ಯಾರ್ಥಿ ಬರೇ ಈ ವಿಷಯದಲ್ಲಿ ಅಷ್ಟೇ ಅಲ್ಲ, ಒಂದು ಕ್ರಿಯೇಟಿವ್ ಆಗಿ ವಿಜ್ಞಾನದಲ್ಲಿ ಏನಾದ್ರೂ ಒಂದು ವಿಜ್ಞಾನಿ ಆಗುವಂತ ರೀತಿ ಒಳಗೆ ಅವನದ ಆಲೋಚನೆ ಇದೆ. ಬಟ್ ಆ ರೀತಿ ಅವನು ವಿದ್ಯಾರ್ಥಿ ಆಗಿದ್ದಾನೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಬಹುತೇಕ ಅವನಿಗೆ ಒಳ್ಳೆಯವಾದಂತ ಒಂದು ಅವಕಾಶ ಏನು ಸಿಕ್ಕರೆ ಖಂಡಿತವಾಗಿ ಅವನು ವಿಜ್ಞಾನಿ ಆಗ್ಲಿಕ್ಕೆ ಸಂದೇಹ ಇಲ್ಲ ಅನ್ನುವಂತ ಮಾತನ್ನ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಒಬ್ಬ ವಿದ್ಯಾರ್ಥಿ ವಿದ್ಯಾಭ್ಯಾಸದಲ್ಲಿ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ನಾವು ಬಿಲೀವ್ ಮಾಡ್ತೀವಿ, ಅಷ್ಟೇ ಕೂಡ ಸ್ಮಾರ್ಟರ್ ಕೂಡ ಇಂಪಾರ್ಟೆಂಟ್ ನಾವು ಇವರ ಮುಖಾಂತರವಾಗಿ ನಾವು ತಿಳ್ಕೊಬಹುದು. ಇವತ್ತು ಬಸವರಾಜರ ಸಾಧನೆಯನ್ನ ಮೆಚ್ಚಿ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ನೀಡೋಕ್ಕೋಸ್ಕರ ನಾವು ಸುದರ್ಶನ್ ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮ್ಮ ವಿದ್ಯಾರ್ಥಿ ಬೆಳಕು ಸಂಚಿಕೆಯ ಒಂದು ಕೇಂದ್ರ ಬಿಂದು ಆದಂಥ ಬಸವರಾಜ್, ಈತನು ಸ್ಮಾರ್ಟ್ ವರ್ಕ್ ಮಾಡಿ ಗೌರ್ಮೆಂಟ್ PUC ಕಾಲೇಜ್ ಬೈಲಹೊಂಗಲದಲ್ಲಿ ಒಂದು ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಕ್ಕೆ ಆತನಿಗೆ ನಮ್ಮ ಒಂದು ಸಂಸ್ಥೆಯ ವತಿಯಿಂದ ಒಂದು ಕಿರುಕಾಣಿಕೆಯನ್ನು ನಾವು ನೀಡುತ್ತಿದ್ದೇವೆ. ಧನ್ಯವಾದ. ವಿದ್ಯಾರ್ಥಿ ಬೆಳಕು ಯೂಟ್ಯೂಬ್ ಚಾನಲ್ ಎಲ್ಲರೂ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ರಿ. ಸೊ ಇವರೊಂದು ಬೆಟರ್ ವರ್ಕ್ ಏನು ಮಾಡ್ತಾರೆ ಅಂದ್ರೆ ಎಲ್ಲರೂ ಸರ್ಚ್ ಮಾಡ್ತಾರೆ ಸ್ಟೂಡೆಂಟ್ಸ್. ಸೊ ಇವತ್ತು ನನ್ನ ಅಪ್ರೋಚ್ ಮಾಡಿ ನಾಳೆ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಸೊ ಹಾರ್ಡ್ ಸ್ಮಾರ್ಟ್ ವರ್ಕ್